ಸರ್ವರಿಗೂ ನಮಸ್ಕಾರಗಳು. ಗುರುದೇವರಾಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುಸ್ತುತಿಯೊಂದಿಗೆ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹೋದ ಸಲ 5ನೇ ಅಧ್ಯಾಯದ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಜ್ಞಾನಕರ್ಮ ಸನ್ಯಾಸ ಯೋಗ ಅಧ್ಯಾಯ. ಈ ಕೊನೆಯ ಶ್ಲೋಕಗಳಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಜೀವನ್ಮುಕ್ತಿಯ ಶ್ರೇಷ್ಠತೆ, ಜ್ಞಾನಿಯ ವ್ಯವಹಾರ, ಜ್ಞಾನಾವಸ್ಥೆಯಲ್ಲಿ ಮಹಾಜ್ಞಾನಿಯಾದಂತಹ ಬ್ರಹ್ಮಜ್ಞಾನಿಯಾದಂತಹ ಆತ್ಮನಿಷ್ಠ ಸದ್ಗುರು, ಆ ಮುನಿ, ಆ ಯತಿ ಸಮದರ್ಶಿಯಾಗಿ ತತ್ವದರ್ಶಿಯಾಗಿ ಯಾವ ರೀತಿ ವ್ಯವಹಾರ ನಡೆಸ್ತಾ ಇರ್ತಾನೆ, ದೇಹದಾರಿಯಾಗಿರುವ ತನಕ ವ್ಯವಹಾರಗಳು ಹೇಗಿರುತ್ತೆ ಅದನ್ನು ಹೇಳಬೇಕಾದ್ರೆ ಇಲ್ಲಿ ಪ್ರತಿ ಸಲವೂ ಹೇಳಿದ ಹಾಗೆ ವಿಶೇಷವಾದ ಸೂಚನೆ ಸಾಧಕರಿಗೆ ಭಗವಂತ ಏನು ಸೂಚನೆ ನೀಡ್ತಾ ಇದ್ದಾನೆ ಅಂದ್ರೆ, ಜ್ಞಾನಿಯ ವ್ಯವಹಾರ ಹೀಗಿದೆ ಅಂದಮೇಲೆ ನಮ್ಮ ವ್ಯವಹಾರವು ಆ ಮಟ್ಟಕ್ಕೆ ಬರಬೇಕು, ನಾವು ಆ ಮಟ್ಟದಲ್ಲಿ ಹೋಗಬೇಕು ಅನ್ನೋದು ಒಳ ಸೂಚನೆ ಇದೆ. ದಿ ಇನ್ಸೈಟ್ ಈಸ್ ವಾಟ್ ಕೃಷ್ಣ ಪರಮಾತ್ಮ ಎಕ್ಸ್ಪ್ಲೇನಿಂಗ್ ಅಬೌಟ್ ಸಾಂಖ್ಯನಿಷ್ಠ ಆರ್ ಜ್ಞಾನನಿಷ್ಠ ಆರ್ ಆತ್ಮನಿಷ್ಠ ಆತ್ಮವಂತ ಸ್ಥಿತಿ that can be attained in this birth itself by others also. Others here means those who are spiritually inclined, those who are spiritually interested, stimulated by the grace of Guru. They can also attain the same state of mental equilibrium, samatva sthiti, by following or observing and conducting our own sadhanas as per the Guru's advice. ಹೋದ ಸಲ ಈ 22ನೇ ಶ್ಲೋಕಕ್ಕೆ ನಿಂತಿತ್ತು. ನತೇಷು ರಮತೆ ಬುಧಃ, ಜ್ಞಾನಿಗಳು ಅವುಗಳಲ್ಲಿ ಆಸಕ್ತಿ ಹೊಂದಿರೋದಿಲ್ಲ. ತೇಷು, ಇನ್ ದೋಸ್ ಥಿಂಗ್ಸ್ ಜ್ಞಾನಿ ಈಸ್ ನಾಟ್ ಇಂಟ್ರೆಸ್ಟೆಡ್. ಯಾವುದರಲ್ಲಿ? ಇನ್ ವಿಚ್ that point he has already explained. Yehi samsparshaja bhoga dukkha yonaya evate adyantavantah kaunteya nateshu ramate buddha. All the pleasures and enjoyments as per our Gurudev's Vakhyana here, see, they all arise in our life because of the contact with the sense objects. Sense organs coming in contact with the objects in the world. ವಿಷಯ ವಸ್ತುಗಳನ್ನ ನಮ್ಮ ಮನಸ್ಸು ಇಂದ್ರಿಯಗಳ ಮೂಲಕ ನೋಡುತ್ತೆ, ಅನುಭವಿಸುತ್ತೆ, ಗ್ರಹಿಸ್ತಾ ಇರುತ್ತಲ್ಲ. ಆ ಸ್ಪರ್ಶ ಇದೆಯಲ್ಲ, ನಮ್ಮ ಇಂದ್ರಿಯಗಳಿಗೆ ಮತ್ತು ಹೊರಗಿನ ವಿಷಯಗಳಿಗೆ, ಜಗತ್ತಿನ ವಿಷಯಗಳಿಗೆ ಮತ್ತು ನಮ್ಮ ಇಂದ್ರಿಯಗಳಿಗೆ, ಅಂದ್ರೆ ನಮಗೂ ಮತ್ತು ಜಗತ್ತಿಗೂ ಯಾವ ರೀತಿಯ ಒಂದು ಸಂಬಂಧ ಇದೆ, ಆ ಸಂಯೋಗ ಇದೆ, ಆ ಸ್ಪರ್ಶ ಇದೆ, ಅದು ಸಂಸ್ಪರ್ಶಜ. ಪ್ರತಿಯೊಂದು ಸಮಯದಲ್ಲೂ ಜಾಗೃತಾವಸ್ಥೆಯಲ್ಲಿ ಬದುಕಿರುವ ತನಕ ನಮಗೆ ವಿಷಯಗಳ ಸಂಯೋಗ ಇದ್ದೇ ಇದೆ, ವಿಯೋಗ ಇಲ್ಲ. You are always associated with the world
are worldly objects. There is no dissociation till the last breath, because we are living in the samsara. All worldly people, we experience this ಅಂತ ಅರ್ಥ. ಮನಸ್ಸು ಸುಖದ ಕಡೆ ಹೋಗ್ತಾ ಇರುತ್ತೆ, ಭೋಗದ ಕಡೆ ಹೋಗ್ತಾ ಇರುತ್ತೆ. ಆಸೆ ಸಂಕಲ್ಪ ಇರೋದು ನಮಗೆ ಆನಂದ ಬೇಕು, ನಿತ್ಯ ಶಾಶ್ವತ ಸುಖ ಬೇಕು ಅನ್ನೋ ಕಡೆಗೆ ಮನಸ್ಸಿರುತ್ತಲ್ಲ. ವಿಷಯಗಳ ಆ ಸಂಯೋಗದಿಂದ, ಸ್ಪರ್ಶದಿಂದ ಮನಸ್ಸು ಏನ್ ಕೇಳ್ತಾ ಇದೆ ಅಂದ್ರೆ ನಮಗೆ ಆಸೆಗಳು, ನಮಗೆ ಸುಖ ಸಿಗಲಿ, ನಮಗೆ ಭೋಗ ಸಿಗಲಿ, ನಮಗೆ ದುಃಖ ಬೇಡ, ಪ್ರಿಯವಾದ ವಸ್ತುಗಳೇ ಬೇಕು, ಅಪ್ರಿಯ ವಸ್ತುಗಳು ಬೇಡ. ಇದು ಮನಸ್ಸಿನ ಸ್ಥಿತಿ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಹ ಕೌಂತೆಯ. ನೋಡಪ್ಪ ಅರ್ಜುನ, ಈ ಎಲ್ಲ ಭೋಗ ವಸ್ತುಗಳು ಅಂತ ನಾವೇನು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕೊಂಡು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ, ನಮಗೆ ಬೇಕು ಅಂತ ಆಸೆಯಿಂದ ಅದರ ಹಿಂದೆ ನಮ್ಮ ಜೀವನ ನಡೀತಾ ಇದೆಯಲ್ಲ, ಇವಕ್ಕೆ ಒಂದು ಆದಿ ಇದೆ, ಒಂದು ಅಂತ್ಯ ಇದೆ. ಆದ್ಯಂತವಂತಹ ಪ್ರತಿಯೊಂದು ವಸ್ತುವಿನ ಆ ಅನುಭವಕ್ಕೆ ಒಂದು ಆದಿ ಅಂತ ಇದೆ, ಒಂದು ಅಂತ್ಯ ಅಂತಿದೆ. ಇವತ್ತು ಒಂದು ವಸ್ತು ನಮಗೆ ಪ್ರಿಯವಾದ ಸಿಕ್ತು ಅಂದ್ರೆ ಸಂತೋಷ, ಆನಂದ. ಮೊದಲು ಇರಲಿಲ್ಲ, ಆ ವಸ್ತು ನಮಗೆ ಸಿಕ್ಕಾಗ ಸಂತೋಷ ಬಂತು, ಅಲ್ಲಿ ಆದಿ. ಸೊ ದ ಮೊಮೆಂಟ್ ವಿ ಪ್ರೊಕ್ಯೂರ್ ಸಮ್ ಥಿಂಗ್ ವಿಚ್ ವಿ ಲೈಕ್, then we are happy. After that, that happiness goes away. ಯಾವುದು ಶಾಶ್ವತ ಅಲ್ಲ, ಇಟ್ ಗೋಸ್ ಅವೇ. ಸೊ ಆದಿ ಇದೆ, ಅಂತ್ಯ ಇದೆ. ಫಾರ್ ಎವ್ರಿ ಪ್ಲೆಷರ್ ಅಂಡ್ ಎ ಜಾಯ್ ದೇರ್ ಈಸ್ ಎ ಬಿಗಿನಿಂಗ್ ಅಂಡ್ ದೇರ್ ಇಸ್ ಅನ್ ಎಂಡ್. ಇದು ಜ್ಞಾನಿಗಳಿಗೆ ಗೊತ್ತಿದೆ. ಯಾವುದೇ ನಮಗೆ ಭೋಗ ಶಾಶ್ವತವಾಗಿರುವಂಥದ್ದಲ್ಲ ಅಂತ ಅವರಿಗೆ ಗೊತ್ತಿದೆ. ಇದು ಕ್ಷಣಿಕ ಅಂತ ಗೊತ್ತಿದೆ. All the pleasures and joys we are actually attuned to obtain in our life all the time. ನಮಗೇನ್ ಬೇಕು ಅಂದ್ರೆ, ನಮಗೆ ಯಾವತ್ತಿದ್ರೂ ಸುಖ ಬೇಕು, ಮನಸ್ಸು ಅದ್ರ ಕಡೆಗೆ ಓಡ್ತಾ ಇರುತ್ತೆ. ನಮಗೆ ಇಷ್ಟವಾದ ವಿಷಯಗಳು, ಇಷ್ಟವಾದ ರೀತಿಯಲ್ಲಿ ಜೀವನ ನಡೀಬೇಕು ಅಂದ್ರೆ ನಮಗೆ ಸುಖ ಬೇಕು ಅಂತ ಒಳಗಿನ ಕಲ್ಪನೆ. ನಮ್ ಎಲ್ಲ ಜೀವನದ ಪ್ರಯತ್ನ ಅದ್ರ ಕಡೆಗೆ ಇರೋದು. ಆದ್ರೆ ಇದು ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ, ಯಾವಾಗಲೂ ಉಳಿಯುವಂತಹ ನಿಜಾನಂದ ಅಲ್ಲ. ಇದು ತಾತ್ಕಾಲಿಕವಾಗಿ ಬರ್ತಕ್ಕಂಥ ಆನಂದ. ತಾತ್ಕಾಲಿಕವಾಗಿ ಬಂತು ಅಂದ್ರೆ ಅದಕ್ಕೊಂದು ಅಂತ್ಯ ಇದೆ. ಆದ್ರಿಂದ ಆದ್ಯಂತವಂತಹ ಇದು ಜ್ಞಾನಿಗಳಿಗೆ ಗೊತ್ತಿರೋದ್ರಿಂದ ಅದರಲ್ಲಿ ಆಸಕ್ತಿ ವಹಿಸೋದಿಲ್ಲ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೀಸ್ ವರ್ಲ್ಡ್ಲಿ ಪ್ಲೆಷರ್ಸ್. ಹವೆವರ್ ಮಚ್ ಯು ಇಂಡ್ಯೂಸ್ ದೆಮ್, ಜ್ಞಾನೀಸ್ ಆರ್ ಲೀಸ್ಟ್ ಬಾದರ್ಡ್. ಮುಂದೆ ಮುಂದೆ ಬರೋ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಸಮಲೋಷ್ಟ ಕಾಂಚನ ಅಂತ ಒಂದ್ ಕಡೆ ಬರುತ್ತೆ ಶ್ಲೋಕದಲ್ಲಿ. ಜ್ಞಾನಿಗಳಿಗೆ ಕಲ್ಲನ್ನು ಯಾವ ರೀತಿ ನೋಡ್ತಾರೋ, ಚಿನ್ನದ ಒಂದು ಗಟ್ಟಿಯನ್ನು ಅದೇ ರೀತಿ ನೋಡ್ತಾರೆ, ಒಂದು ವಜ್ರದ ಹರಳನ್ನು ಅದೇ ರೀತಿ ನೋಡ್ತಾರೆ ಅಂತ. ಸಮಲೋಷ್ಟ ಕಾಂಚನ, ಸಮಸ್ಥಿತಿ. ಅವರಿಗೆ ಮಣ್ಣು ಒಂದೇ, ಚಿನ್ನವೂ ಒಂದೇ ಅಂತ ಆ ಅರ್ಥ, ಆ ಭಾವ ಜ್ಞಾನಿಯಲ್ಲಿ ಇರುತ್ತೆ. ಆದ್ರೆ ನಮಗೆ ಹಾಗಿಲ್ಲ ಅಂತ ಭಗವಂತನ ಸೂಚನೆ. ನಮಗೆ ಮಣ್ಣು ಅಂದ್ರೆ ಮಣ್ಣೆ, ಆದ್ರೆ ಚಿನ್ನ ಅಂದ್ರೆ ಅದಕ್ಕೆ ಆದಂತಹ ಅದಕ್ಕೆ ಒಂದು ಗುಣಮಟ್ಟ ಇದೆ, ಅದಕ್ಕೆ ಮಹತ್ವ ಇದೆ. ಜೀವನದಲ್ಲಿ ಎಲ್ಲರೂ ಆಸೆ ಪಡುವಂಥದ್ದು. ನಮಗೆ ಚಿನ್ನ ಬೇಕು ಅಂತ ಮನಸ್ಸು ಹೇಳುತ್ತೆ ಹೊರತು ಮಣ್ಣು ಬೇಕು ಅಂತ ಅನಿಸಲ್ಲ. ಮಣ್ಣನ್ನು ನೋಡಿದ್ರೆ ಮನಸ್ಸು ಕೆರಳೋದಿಲ್ಲ, ಚಿನ್ನವನ್ನು ಕಂಡ್ರೆ ಮನಸ್ಸು ಕೆರಳುತ್ತೆ, ಅದನ್ನು ತಗೊಳ್ಬೇಕು ಅಂತ ಆಸೆ ಆಗತ್ತೆ. ಸೊ ನಮಗೆ ಚಿನ್ನ ಬೇರೆ, ಮಣ್ಣು ಬೇರೆ ಅಂತ ನಮ್ಮ ಭಾವ. ಅಂದ್ರೆ ನಮಗೆ ಈ ಹೊರಗಿನ ಪ್ರಪಂಚದ ಆಕರ್ಷಣೆಗಳು ಮುಖ್ಯ, ಜ್ಞಾನಿಗೆ ಹಾಗಿಲ್ಲ. ಆದ್ದರಿಂದ ಜ್ಞಾನಿಗಳು ಇಂತಹ ವಿಷಯದಲ್ಲಿ ಮೌನವಾಗಿರ್ತಾರೆ. ನತೇಶು ರಮತೆ, ಆಸಕ್ತಿ ಇಲ್ಲ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್, ದೇ ಆರ್ ಲೀಸ್ಟ್ ಇಂಟ್ರೆಸ್ಟೆಡ್ ಇನ್ ದಟ್. ಸೊ our Gurudev's ವ್ಯಾಖ್ಯಾನ on this shloka is one important point he mentions here. Signs of Bhagavad Gita on this shloka, one sentence he says, our Gurudev says, both sorrow and pleasure, both happiness and sorrow, happiness and grief, they are the feelings of unrestrained mind. Our Gurudev's Vyakhyan. These are the feelings, products in our mind. Which type of product? Of the unrestrained mind. Our mind is not at the balance. So, sometimes we feel happy, sometimes we feel sorrow.
And uncomfortable situations always occur in our life. But we are interested in comfortable situations. ನಮಗೆ ಬೇಕಾಗಿರೋ ಸನ್ನಿವೇಶ ಇರೋದಿಲ್ಲ, ಬೇಡದೇ ಇರೋ ಸನ್ನಿವೇಶ ಇರುತ್ತೆ. All the time the suffering appears to be more in life than the pleasurable events. ಸುಖದ ಗಳಿಗೆ, ಸಂತೋಷಕ್ಕಿಂತ ನಮಗೆ ದುಃಖದ, ಸಂಕಟದ, ಯಾತನೆಯ ಗಳಿಗೆ ಜಾಸ್ತಿ. ಅದು ಯಾವಾಗಲೂ ಮನಸ್ಸು ನೆಲಕ್ಕೆ ಹಾಕುತ್ತೆ. ಯಾಕೆ? ಮನಸ್ಸು ಸಮಸ್ಥಿತಿಯಲ್ಲಿ ಇಲ್ಲ, ಮನಸ್ಸು ಪರಿಶುದ್ಧವಾಗಿಲ್ಲ, ಮನಸ್ಸಿನಲ್ಲಿ ವಾಸನೆಗಳು ಇವೆ. ವಾಸನೆಗಳು ನಮ್ಮ ಗುರುದೇವರು ಹೇಳುವ ಹಾಗೆ ಲೇಟೆಂಟ್ ಸಂಸ್ಕಾರಾಸ್, ಹೋದ ಜನ್ಮಗಳಿಂದ ಬಂದಿರತಕ್ಕಂತಹ ಯಾವ್ಯಾವ ಆ ಕರ್ಮಶೇಷಗಳ ರೂಪ ಉಳ್ಕೊಂಡಿದೆಯಲ್ಲ ಸಂಸ್ಕಾರ ರೂಪದಲ್ಲಿ, ದೇ ಆರ್ ದ ಇಂಪ್ರೆಷನ್ಸ್, ದೇ ಆರ್ ದ ವೈಬ್ರೇಷನ್ಸ್. ಸೊ ದೇ ವಿಲ್ ಕ್ರಿಯೇಟ್ ದ ಪ್ರಾಬ್ಲಮ್ ಇನ್ ದ ಮೈಂಡ್. ಭಗವಂತ ಮುಂದೆ ಹೇಳುವ ಹಾಗೆ ನಿಜವಾದ ಅರ್ಥದಲ್ಲಿ ಮನಸ್ಸು ಏನು ಮಾಡೋದಿಲ್ಲ. ಆದರೆ ಕೆಲವು ಸಲ ನಮಗನ್ಸೋದು ನಮ್ಮ ಮನಸ್ಸು ಕೈ ಕೊಡ್ತಾ ಇದೆ, ನಮ್ಮನ್ನು ಆಟ ಆಡಿಸ್ತಾ ಇದೆ, ಕಳ್ಳಾಟ ಆಡ್ತಾ ಇದೆ, ಹುಚ್ಚಾಟವನ್ನು ಆಡ್ತಾ ಇದೆ. ಆದರೆ ಭಗವಂತ ಮುಂದೆ ಹೇಳ್ತಾನಲ್ಲ, ಯಾವ ಮನಸ್ಸು ನಮ್ಮನ್ನು ಆಟ ಆಡಿಸುತ್ತೆ ಆ ಮನಸ್ಸು ಸಮಯ ಬಂದರೆ ನಮ್ಮ ಮಿತ್ರವೂ ಆಗುತ್ತೆ, ಮಿತ್ರನೂ ಆಗುತ್ತೆ. ಮನಸ್ಸು ಕೆಲವು ಸಮಯ ಶತ್ರು ರೂಪದಲ್ಲಿ, ಕೆಲವು ಸಮಯ ಮಿತ್ರ ರೂಪದಲ್ಲಿ ನಮ್ಮ ಮನಸ್ಸು ಇರುತ್ತೆ. ಮುಂದೆ ಹೇಳ್ತಾನೆ ಭಗವಂತ. ಮತ್ತೆ ಆದ್ರಿಂದ ಜ್ಞಾನಿಗಳು ಹೇಗಿರ್ತಾರೆ? ಎಲ್ಲವನ್ನು ಅರ್ಥ ಮಾಡಿಕೊಂಡು ಸಮಸ್ಥಿತಿಯಲ್ಲಿ ಇರ್ತಾರೆ. ಯಾವುದರಲ್ಲೂ ಅವರಿಗೆ ಆಸೆ ಆಗಲಿ, ಆಸಕ್ತಿ ಆಗಲಿ, ದುಃಖ ಬಂದಾಗ ದುಃಖವಾಗಲಿ ಅವರಿಗೆ ಬರೋದಿಲ್ಲ. ಇದೆಲ್ಲ ಪರಮಾತ್ಮನ ಲೀಲೆ, ಈ ಪ್ರಪಂಚವೇ ಆತನ ಲೀಲಾ ವಿನೋದ, ಇದೊಂದು ದೊಡ್ಡ ದೀರ್ಘವಾದ ಕನಸು ಅಂತ ಅವರಿಗೆ ಗೊತ್ತಿದೆ. Always Acharya used to give the same example. We have to remember the rope and the snake example. ಅನ್ಯೋನ್ಯಾಶ್ರಯ ನ್ಯಾಯದಲ್ಲಿ ಬರ್ತಕ್ಕಂತಹ ಸರ್ಪರಜ್ಜು ನ್ಯಾಯ ಇದೆಯಲ್ಲ, ಅದು ನೆನಪಿಟ್ಕೊಳ್ಬೇಕು. ನಾವು ಭ್ರಾಂತಿಯಿಂದ ಎದುರಿಗೆ ನಮಗೆ ಹಾವು ಅಂತ ಕಾಣ್ತಾ ಇದೆ, ನಮ್ಮ ಮನಸ್ಸಲ್ಲಿ ಹಾವಿನ ಕಲ್ಪನೆ ಇದೆ, ಅಲ್ಲಿ ಹಾವು ಬಿದ್ದಿದೆ ರಸ್ತೆನಲ್ಲಿ ಅಂತ. ಬೆಳಕು ಸರಿಗಿಲ್ಲ, ಮಂದವಾದ ಬೆಳಕು, ಸಾಯಂಕಾಲ ಸಮಯ ಬರ್ತಾ ಇದ್ದೇವೆ ರಸ್ತೆಯಲ್ಲಿ, ಎದುರಿಗೆ ಒಂದು ತುಂಡು ಹಗ್ಗ ಬಿದ್ದಿದೆ, ನಾವು ಅದನ್ನು ನೋಡ್ತಾ ಇದ್ದಾಗ ಹಾವು ಅಂತ ತಿಳ್ಕೊಳ್ತೇವೆ. ಸರ್ಪರಜ್ಜು ನ್ಯಾಯ ಆಚಾರ್ಯರು ಯಾವಾಗಲೂ ಕೊಡ್ತಕ್ಕಂಥ ಬಹಳ ಶ್ರೇಷ್ಠವಾದ ಉದಾಹರಣೆ. ಈ ಉದಾಹರಣೆ ಯಾವಾಗಲೂ ಮನಸ್ಸಲ್ಲಿ ಇರಬೇಕು. ಜ್ಞಾನಿಗಳ ವ್ಯವಹಾರ ಹಾಗಿರುತ್ತೆ ಅಂತ. ಸರ್ಪರಜ್ಜು ನ್ಯಾಯ ಈ ವೇದಾಂತದ ಉದಾಹರಣೆ ಆಚಾರ್ಯರು ಯಾತಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ, ನಾವು ಭ್ರಾಂತಿನಲ್ಲಿ ನಮಗೆ ಕಣ್ಣಿಗೆ ಏನು ಕಾಣ್ತಾ ಇದೆ ಅಂದ್ರೆ ಅದು ಹಾವು ಅಂತ ಕಾಣ್ತಾ ಇದೆ. ವಸ್ತುತಃ ಅಲ್ಲಿ ಹಾವು ಇಲ್ಲವೇ ಇಲ್ಲ, ಅಲ್ಲಿ ಇರೋದು ಬರೀ ಹಗ್ಗ. ನಮ್ಮ ಮನಸ್ಸು ಕಲ್ಪನೆ ಮಾಡಿಕೊಂಡಿರೋದು ಭ್ರಾಂತಿಯಿಂದ ಬಂದಿರೋ ಕಲ್ಪನೆ, ಅದಕ್ಕೊಂದು ರೂಪ ಕೊಟ್ಟಿದ್ದೇವೆ. ಇಲ್ಲದೇ ಇರತಕ್ಕಂಥ ವಸ್ತುವನ್ನು ಇದೇ ಅಂತ ಕಲ್ಪನೆ ಮಾಡ್ಕೊಳ್ತಾ ಇದ್ದೇವೆ. ಅಲ್ಲಿ ವಾಸ್ತವವಾಗಿ ಹಗ್ಗದಲ್ಲಿ ಹಾವಿಲ್ಲ, ವಾಸ್ತವವಾಗಿ ಹಾವಿನಲ್ಲೂ ಹಗ್ಗ ಇಲ್ಲ. ನಮ್ಮ ಗುರುಗಳು ಬಹಳ ಚೆನ್ನಾಗಿ ಇದನ್ನು ಹೇಳ್ತಾರೆ. ಇನ್ ರಿಯಾಲಿಟಿ ದೇರ್ ಇಸ್ ನೋ ಸ್ನೇಕ್ ಇನ್ ದ ರೋಪ್ ಅಂಡ್ ದೇರ್ ಇಸ್ ನೋ ರೋಪ್ ಇನ್ ದ ಸ್ನೇಕ್. ಮನಸ್ಸು ಕೇವಲ ಭ್ರಾಂತಿಯಿಂದ, ಮೈಂಡ್ ಈಸ್ ಡಿಲ್ಯೂಟೆಡ್, ಮೈಂಡ್ ಈಸ್ ಥಿಂಕಿಂಗ್ ಅಸರ್ಟಿವ್ಲಿ. ಬಹಳ ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಏನು ಅಂದ್ರೆ ಅಲ್ಲಿ ಹಾವೇ ಇದೆ. ಬಹಳ ಖಡಾಖಂಡಿತವಾದ ನಿಖರವಾದ ಒಂದು ಕಲ್ಪನೆ ಮನಸ್ಸು ನಂಬಿಬಿಟ್ಟಿದೆ, ಅಲ್ಲಿ ಇರೋದು ಹಾವೇ, ಹಗ್ಗ ಅಲ್ಲ. ಅದು ಯಾಕೆ ಬಂತು? ಭ್ರಾಂತಿಯಿಂದ ಬಂದಿರೋ ಕಲ್ಪನೆ. ವಾಸ್ತವವಾಗಿ ವಸ್ತುಸ್ಥಿತಿ ಅಂತೂ ಹಂಗಲ್ವಲ್ಲ, ಹತ್ರ ಹೋದ್ರೆ ಮಾತ್ರ ಗೊತ್ತಾಗತ್ತೆ. ಆವಾಗ ಗೊತ್ತಾಗೋದೇನು ಅಂದ್ರೆ, ಅಯ್ಯೋ ನಾನು ಏನ್ ತಪ್ಪು ತಿಳ್ಕೊಂಡಿದ್ದೆ, ಹಾವು ಅಂತ ತಿಳ್ಕೊಂಡ್ಬಿಟ್ನಲ್ಲ ಒಂದು ಕ್ಷಣ, ನಿಜವಾಗ್ಲೂ ಹಾವಲ್ಲ, ಇದು ಹಗ್ಗ. ಓನ್ಲಿ ವೆನ್ ಯು ಗೋ ವೆರಿ ನಿಯರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ವೆನ್ ಯು ಗೋ ನಿಯರ್ ಅಂದ್ರೆ, ಎಕ್ಸಾಂಪಲ್, ವೆನ್ ಯು ನೋ ಯುವರ್ ಓನ್ inner real nature through the inward journey, then we will come to know the reality. ಅಲ್ಲಿವರೆಗೆ till the inward journey, spiritual journey commences, we are all under the delusion that the world is real. ಅದೇ ಇವೆಲ್ಲ ಇಲ್ಲಿ ತಿಳ್ಕೊಳ್ತಕ್ಕಂಥ ಅಂಶಗಳು ಇಲ್ಲಿ ಬರುತ್ತೆ. ಸೊ ಮನಸ್ಸು ಯಾವತ್ತಿದ್ರೂ ಚಂಚಲ, ಯಾಕೆಂದ್ರೆ ಹೊರಗೆ ಓಡ್ತಾ ಇದೆ. ಆ ಹೊರಗಿನ ವಸ್ತುಗಳಲ್ಲಿ ಆಸೆ ನಮಗೆ, ಅದು ನಮಗೆ ಬೇಕು. ಆದರೆ ಜ್ಞಾನಿಗಳು ನತೇಶು ರಮತೆ ಬುಧ, ಇಂತಹ ವಿಷಯಗಳಲ್ಲಿ, ಪ್ರಾಪಂಚಿಕ ವಿಷಯಗಳಲ್ಲಿ ಅವರಿಗೆ ಆಸಕ್ತಿಯೇ ಇಲ್ಲ.
ಮುಂದಿನ ಶ್ಲೋಕ, ಎಲ್ಲ ಶ್ಲೋಕಗಳು ಈ ಜ್ಞಾನಾವಸ್ಥೆ ಸಾಂಖ್ಯಯೋಗ ನಿಷ್ಠೆನಲ್ಲೇ ಇರ್ತಕ್ಕಂತಹ ಆ ಜೀವನ್ಮುಕ್ತನ ಸ್ಥಿತಿ ಬಗ್ಗೆನೇ ವರ್ಣನೆ ಬರ್ತಾ ಇರೋದು. ಶಕ್ನೋತಿ ಹೈವ ಯಸ್ಸೋಢಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರಃ. ಬಹಳ ಸುಂದರವಾದಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ವಸ್ತುತಃ ಪ್ರಾಪಂಚಿಕ ಜನರ ನಮ್ಮ ಸ್ಥಿತಿಯನ್ನು ಹೇಳ್ತಾ ಇದ್ದಾನೆ ಭಗವಂತ. ಮುಂದೆ ಬರುತ್ತೆ, ಭಗವಂತ ಯಾವತ್ತಿದು ಸಹೃದಯ, ಸಹೃದ್ ಅಂತ ಒಂದು ಶಬ್ದ ಬರುತ್ತೆ, ಇದೇ ಭಗವದ್ಗೀತೆಯಲ್ಲೇ ಬರುತ್ತೆ. ಸಹೃದ್ ಅಂದ್ರೆ ಭಗವಂತ ಯಾವತ್ತಿದ್ದು ಸಹೃದನಾಗಿದ್ದಾನೆ ಅಂತಂದ್ರೆ ಅತ್ಯಂತ ದಯಾಳು, ಅತ್ಯಂತ ಪ್ರೇಮಿ, ಯಾವ ವಿಕಾರ ಭಾವವೂ ಇಲ್ಲದೆ ಇರತಕ್ಕಂತಹ, ನಿರಾಸಕ್ತನಾಗಿರ್ತಕ್ಕಂತಹ, ಅವಿನಾಶಿಯಾಗಿರ್ತಕ್ಕಂತಹ ಪರಮ ದಯಾಳು ಅಂತ ಬರುತ್ತೆ. ಸರ್ವರ ಹೃದಯದಲ್ಲಿ ವಾಸ ಮಾಡತಕ್ಕಂತಹ ವಾಸುದೇವ ಸ್ವರೂಪನಾದ ಆ ಭಗವಂತನಿಗೆ ಸಹೃದಯ ಅಂತನೂ ಹೆಸರಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ, ಅಂತಹ ದಯಾಳು ಭಗವಂತ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಪ್ರಾಪಂಚಿಕ ಜನರಾದಂತ ನಮ್ಮವರ ಸ್ಥಿತಿ ಚೆನ್ನಾಗಿ ಗೊತ್ತಿದೆ, ಅದು ಭಗವಂತನಿಗಲ್ಲದೆ ಇನ್ಯಾರಿಗೆ ಗೊತ್ತಾಗಬೇಕು? ನಮ್ಮ ಒಳಗೆ ಕೂತ್ಕೊಂಡು ನಮ್ಮ ಒಳಗೆ ಆಟ ಆಡಿಸ್ತಾ ಇರಬೇಕಾದ್ರೆ, ನಮ್ಮನ್ನ ಯಂತ್ರಥರ ಆತನೇ ಆಟ ಆಡಿಸ್ತಾ ಇರ್ಬೇಕಾದ್ರೆ, ಇದು ಆತನ ಲೀಲೆ ಆಗಿರ್ಬೇಕಾದ್ರೆ ಆತನಿಗಲ್ಲದೆ ಇನ್ಯಾರಿಗೆ ಗೊತ್ತಿದೆ? ಏನ್ ಹೇಳ್ತಾ ಇದ್ದಾನೆ? ತನ್ನ ಆಟದ ಬಗ್ಗೆ ತಾನೇ ಹೇಳ್ತಾ ಇದ್ದಾನೆ ಭಗವಂತ. ನೋಡಪ್ಪ ಅರ್ಜುನ, ಶಕ್ನೋತಿ ಹೈವ ಯಸ್ಸೋಢಂ ಪ್ರಾಕ್ಷರೀರ ವಿಮೋಕ್ಷಣ, ಶರೀರ ವಿಮೋಕ್ಷಣಾತ್ ಪ್ರಾಕ್ ಏವ ಹಿ. ಈ ಶರೀರ ಬಿಡೋ ಮೊದಲೇನೆ, ಅಂದ್ರೆ ಮರಣ ಬರೋಕ್ಕಿಂತ ಮೊದಲೇನೆ, ಮರಣ ಬರೋದಕ್ಕಿಂತ ಮೊದಲೇನೆ ಯಾರು ಜೀವನ ಪರ್ಯಂತ ತಮ್ಮ ಮನಸ್ಸಿನಲ್ಲಿ ಉಂಟಾಗತಕ್ಕಂತಹ ವಿಷಯಗಳ ಸಂಯೋಗದಿಂದ ಬರ್ತಕ್ಕಂತಹ, ಗುಣಗಳ ಸಂಯೋಗದಿಂದ ಬರ್ತಕ್ಕಂತಹ, ಸಂಸ್ಕಾರದಲ್ಲಿ ಬರ್ತಕ್ಕಂತಹ ವಿಷಯಗಳ ಸ್ಥಿತಿ ಇದೆಯಲ್ಲ, ಒಂದು ಕಾಮ ಮತ್ತು ಒಂದು ಕ್ರೋಧ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಬರ್ತಕ್ಕಂಥದ್ದು. ಸಾಯೋದ್ರೊಳಗೆ ಅಂದ್ರೆ ಸಾಯೋ ತನಕ, ಮರಣ ಬರೋ ತನಕ ಈ ಎರಡೂ ವಿಚಾರಗಳು, ಅವಸ್ಥೆಗಳು ಮನುಷ್ಯನ ಮನಸ್ಸಿನಲ್ಲಿ ಯಾವಾಗಲೂ ಬರ್ತಾ ಇರತಕ್ಕಂಥದ್ದು, ಅಲೆಗಳ ಉಪಾಧಿ ಬರ್ತಾ ಇರುತ್ತೆ. ಯಾವುದು? ಕಾಮ ಮತ್ತು ಕ್ರೋಧ. ಕಾಮ, ಆಲ್ ಟೈಪ್ಸ್ ಆಫ್ ಡಿಸೈರ್ಸ್ ಇಟ್ ಇನ್ಕ್ಲೂಡ್ಸ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಲಸ್ಟ್. ಕಾಮ ಅಂದ್ರೆ ಮೊದಲೇ ಹೇಳಿದ ಹಾಗೆ ವೇದಾಂತದ ಶಬ್ದದಲ್ಲಿ ಎಲ್ಲ ಥರದ ಆಸೆಗಳು, ಎಲ್ಲ ಸಂಕಲ್ಪಗಳು ಬಂತು, ಅದರೊಳಗೆ ಲೈಂಗಿಕ ತೃಷ್ಣೆಯೂ ಬಂತು, ಲೈಂಗಿಕ ಆಸೆಯೂ ಬಂತು. The lust and all the desires, all put together, the greed, everything put together comes under the word kama. The sexual feelings, that is the lust, that also comes under kama. So kama mattu krodha, anger, passion, lust, greed, along with anger. These two are so common. ಆಲ್ವೇಸ್ ದ ಎಬ್ ಇನ್ ದ ಮೈಂಡ್. ಭಗವಂತ ಹೇಳ್ತಾ ಇರೋದು ಮನಸ್ಸಿನಲ್ಲಿ ಯಾವಾಗಲೂ ಹೇಳ್ತಾ ಇರುತ್ತೆ, ಅಲೆಗಳ ಉಪಾಧಿಯಲ್ಲಿ ಬಹಳ ಬಲವಾಗಿ ಹೇಳ್ತಾ ಇರುತ್ತೆ, ಬಹಳ ಜೋರಾಗಿ ಗಾಳಿ ಬೀಸಿದ ಹಾಗೆ ಹೇಳ್ತಾ ಇರುತ್ತೆ. ಅವುಗಳ ವೇಗ, ಸಿ ವಿತ್ ಎ ಫೆರಾಸಿಟಿ ದೇ ಅರೈಸ್ ಇನ್ ದ ಮೈಂಡ್ ಲೈಕ್ ಎ ವೇವ್. ಇಟ್ ಈಸ್ ಡಿಫಿಕಲ್ಟ್ ಟು ಕಂಟ್ರೋಲ್. ಮ್ಯಾನ್ ಕೆನಾಟ್ ಕಂಟ್ರೋಲ್. ಯು ಬಿಕಮ್ ಎ ವಿಕ್ಟಿಮ್ ಟು ಅವರ್ ಓನ್ ಲಸ್ಟ್, ಅವರ್ ಓನ್ ಪ್ಯಾಷನ್, ಅವರ್ ಓನ್ ಡಿಸೈರ್ಸ್. We become victim to our own sexual desires. We become victim to our own anger sprouting all of a sudden without knowledge. ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಕ್ಷಣದಲ್ಲಿ ಅಸಾಧ್ಯವಾದ ಸಿಟ್ಟು, ಅದಕ್ಕೆ ನಾವು ಅಡಿಯಾಳಾಗ್ಬಿಟ್ಟಿರುತ್ತೆ, ನಾವು ಏನು ಮಾಡುವಾಗಿಲ್ಲ, ಬಂದ್ಬಿಟ್ಟಿರುತ್ತೆ. ಕ್ಷಣ ಕ್ಷಣದಲ್ಲೂ ಜೀವನದಲ್ಲಿ ಪ್ರತಿನಿತ್ಯ ಆಗುವಂಥ ಘಟನೆಗಳು. ಮನಸ್ಸಿನಲ್ಲಿ ಸಿಟ್ಟು ಯಾವ್ಯಾವ ಕಾರಣಕ್ಕೂ ಬರುತ್ತೆ. ನೀವು ಅನ್ಕೊಂಡಂಗೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬರುತ್ತೆ ಸಿಟ್ಟು, ಅಥವಾ ನಮ್ಮ ಮಾತನ್ನು ಇನ್ನೊಬ್ರು ಕೇಳ್ತಾ ಇಲ್ಲ ಅನ್ನೋದಕ್ಕೆ ಸಿಟ್ಟು ಬರುತ್ತೆ. ನಮ್ಮ ಜೊತೆಗಿರೋರು, ಜೊತೆಗಾರರು, ಸಹೋದ್ಯೋಗಿಗಳು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಸಿಟ್ಟು ಬರುತ್ತೆ. ನನ್ನ ಸ್ನೇಹಿತ ನನ್ನ ಮಾತು ನಡೆಸ್ಕೊಳ್ಳಿಲ್ಲ ಅಂತ ಸಿಟ್ಟು ಬರುತ್ತೆ. ನನ್ನನ್ನು ಇನ್ನೊಬ್ರು ಬೈದ್ರು ಅಂತ ಸಿಟ್ಟು ಬರುತ್ತೆ. ಸೊ ಫಾರ್ ಸೆವರಲ್ ರೀಸನ್ಸ್ ವಿ ಬಿಕಮ್ ಆಂಗ್ರಿ ಇನ್ ಅವರ್ ಲೈಫ್.
We become angry because of our behavior of our relatives, kids and kins, children, daughter, father, mother, brother, sister, colleagues, whoever it is. So, ಈ ಕ್ರೋಧ that leads to ಬುದ್ಧಿ ಭ್ರಮಣೆ, ಚಿತ್ತ ವಿಭ್ರಮ. ಕ್ರೋಧದಿಂದ ನಾವು ತಕ್ಷಣ ಏನ್ ಮಾಡ್ತೇವೆ, ಅದಕ್ಕೆ ಸರಿಯಾದ ರೀತಿಯಿಂದ ನಾವು ವ್ಯವಹಾರ ಮಾಡಿಬಿಡ್ತೇವೆ. ಸಿಟ್ಟು ಬಂದಾಗ ನಡ್ಕೊಳ್ತೇವೆ. ಇನ್ನೊಬ್ಬರನ್ನ ಬೈಯೋದಾಗ್ಲಿ, ಹೊಡೆಯೋದಾಗ್ಲಿ, ದೂಷಣೆ ಮಾಡೋದಾಗ್ಲಿ, ದ್ವೇಷ ಮಾಡೋದಾಗ್ಲಿ ಕಲ್ತು ಬಿಡ್ತೇವೆ. ನಾವು ಮತ್ತೊಬ್ಬರನ್ನ ಗೊತ್ತಿಲ್ಲದೆ ಇರಲಿ ದ್ವೇಷ ಯಾಕೆ ಮಾಡ್ತೇವೆ? ಅದಕ್ಕೆ ಸಿಟ್ಟು ಕಾರಣ. ಕ್ರೋಧದಿಂದ ದ್ವೇಷ. ಮೊದಲೇ ಹೇಳಿದಾಗೆ ಈ ಎರಡು ರಾಗ ಮತ್ತು ದ್ವೇಷ. ಕಾಮ ಅಂದ್ರೆ ರಾಗ ಅಂತ, ದ್ವೇಷ ಅಂದ್ರೆ ಕ್ರೋಧ ಅಂತ. ಇವು ಎರಡೂ ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತಲ್ಲ, ಅದ್ರ ವೇಗ ಇದೆಯಲ್ಲ, ಕಾಮಕೋ ಕ್ರೋಧೋದ್ಭವಂ ವೇಗಂ. ಅವುಗಳ ವೇಗ ಅಂದ್ರೆ ಅವುಗಳು ಏನು ಹುಟ್ಟುತ್ತೆ ಅವುಗಳ ತಡೆಯೋ ಶಕ್ತಿ. ಯಸ್ ಸೋಢುಂ ಶಕ್ನೋತಿ, ದ ಒನ್ ಹೂ ಕ್ಯಾನ್ ಕಂಟ್ರೋಲ್ ಸೋಢುಂ, ಅದನ್ನ ಸಹಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಯಾರು ಜಯಶಾಲಿ ಆಗ್ತಾನೋ, ಶಕ್ನೋತಿ. ಸೊ ದ ಒನ್ ಹೂ ಕ್ಯಾನ್ ಕಂಟ್ರೋಲ್ ದೀಸ್ ಟೂ ಥಿಂಗ್ಸ್ ಇನ್ ಹಿಸ್ ಓನ್ ಲೈಫ್. ಯಾವಾಗ ಶರೀರ ಬಿಡೋ ಮೊದಲೇನೆ, ಅಂದ್ರೆ ಮರಣ ಬರೋ ಮೊದಲೇನೆ ಈ ಜೀವನದಲ್ಲಿ ನಾವು ಈ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ, ಯಾವ ಅಭ್ಯಾಸ? ಕಾಮ ಕ್ರೋಧಗಳನ್ನ, ಅವುಗಳ ವೇಗವನ್ನ ತಡೆ ಹಿಡಿಯೋ ಶಕ್ತಿ. See, the insight is so clear, we commit sometimes mistake in not going into the inner meaning. ಭಗವಂತ ಏನ್ ಹೇಳ್ತಾ ಇದ್ದಾನೆ? ಕಾಮ ಕ್ರೋಧ ಅಂದ್ರೆ ರಾಗ ದ್ವೇಷಗಳ ವೇಗವನ್ನ ಸಹಿಸಿಕೊಳ್ಳೋ ಶಕ್ತಿ ಅಂತ ಹೇಳ್ತಾ ಇದ್ದಾನೆ ಹೊರತು ಕಾಮ ಕ್ರೋಧಗಳನ್ನೇ ಬಿಟ್ಟುಬಿಡು ಅಂತ ಹೇಳ್ತಾ ಇಲ್ಲ. ಪ್ಲೀಸ್ ರಿಮೆಂಬರ್, ಭಗವಾನ್ ಸೇಸ್ ಹಿಯರ್ ಕಾಮ ಕ್ರೋಧೋದ್ಭವಂ ವೇಗಂ ಸೋಢುಂ ಶಕ್ನೋತಿ ಇವ ಯಹ. ಯಾರು ಈ ವೇಗವನ್ನ ಸಹಿಸಿಕೊಳ್ತಾನೋ ಅಂದ್ರೆ ದಟ್ ಮೀನ್ಸ್ ಜೀವನದಲ್ಲಿ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇದ್ದಂತಹ ಸಾಮಾನ್ಯ ಪ್ರಾಪಂಚಿಕರಾದಂತಹ ನಮ್ಮಂತ ಸಾಮಾನ್ಯ ಜನಗಳಿಗೆ ಈ ರಾಗ ದ್ವೇಷ ಅಷ್ಟು ಸುಲಭದಲ್ಲಿ ಒಂದು ದಿವಸದಲ್ಲಿ ಸಾಧನೆ ಮೂಲಕ ಬಿಟ್ಟು ಬಿಡ್ತೇನೆ ಅಂದ್ರೆ ಆಗೋ ಮಾತಲ್ಲ ಅನ್ನೋ ಸೂಚನೆ ಭಗವಂತ ಕೊಡ್ತಾ ಇದ್ದಾನೆ. ಇದು ನಿರಂತರವಾದ ಅಭ್ಯಾಸದಿಂದ, ನಿರಂತರವಾದ ಪ್ರಯತ್ನದಿಂದ, ಸತತವಾದ ಪ್ರಯತ್ನದಿಂದ, ಗುರುವಿನ ವಚನದಲ್ಲಿ ಬಲವಾದ ನಂಬಿಕೆಯಿಂದ ನಿಧಾನವಾಗಿ ತಾನಾಗಿ ಆಗ್ತಕ್ಕಂಥದ್ದು. ಯಾವುದು? ಸಂಪೂರ್ಣವಾಗಿ ಕಾಮವನ್ನು ಜಯಿಸೋದು, ಸಂಪೂರ್ಣವಾಗಿ ಕ್ರೋಧವನ್ನು ಬಿಟ್ಟುಬಿಡೋದು ಒಂದೇ ಕ್ಷಣಕ್ಕಾಗಲ್ಲ ಅನ್ನೋ ಭಾವ. ಸೊ ಕೊನೆ ಪಕ್ಷ ಅವುಗಳ ವೇಗವನ್ನು ಸಹಿಸಿಕೊಳ್ಳೋದು ಅಂತಂದ್ರೆ ಅವನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಅದು ಮೊದಲನೇ ಪ್ರಯತ್ನ. ಯಾವ ವ್ಯಕ್ತಿ ಕಾಮ ಮತ್ತು ಕ್ರೋಧವನ್ನ, ತನ್ನ ರಾಗ ಮತ್ತು ದ್ವೇಷವನ್ನ, ಅವುಗಳ ವೇಗವನ್ನ ಪ್ರತಿನಿತ್ಯ ಹೇಳ್ತಾ ಇರುತ್ತಲ್ಲ ಮನಸ್ಸಲ್ಲಿ ಯಾವ್ಯಾವ ಕಾರಣಕ್ಕೂ, ಅವುಗಳನ್ನ ಆದಷ್ಟು ತನ್ನ ಮನಸ್ಸಿನಲ್ಲೇ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಸ್ಥಿತಿ. ಗುರುಗಳ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಶರಣಾಗತನಾಗಿ ಗುರುದೇವರಿಗೆ ನಮಸ್ಕಾರ ಮಾಡಿ ಪ್ರತಿನಿತ್ಯವೂ ಇದನ್ನು ಹೇಳ್ಕೊಳ್ಬೇಕು ಮನಸ್ಸಲ್ಲಿ. ಯಾಕಪ್ಪ ಗುರುದೇವ ಪರಮಾತ್ಮ ಈ ಸ್ಥಿತಿ ನನಗೆ ಕೊಡ್ತಾ ಇದೆಯಾ? ನನಗೆ ಯಾಕೆ ಹಿಂಗ್ ಸಿಟ್ಟು ಬರ್ತಾ ಇದೆ? ನಾನು ಯಾಕೆ ಇಷ್ಟು ಕೋಪ್ಕೊಳ್ತಾ ಇದ್ದೇನೆ? ನಾನು ನಿಜವಾಗ್ಲೂ ಮಾಡಬಾರ್ದು, ನಾನು ನಿಜವಾಗ್ಲೂ ದ್ವೇಷ ಮಾಡಬಾರ್ದು. ಯಾಕೆ ಬರ್ತಾ ಇದೆ ದ್ವೇಷ ನನಗೆ ಗೊತ್ತಿಲ್ಲ. ಯಾವ ಪೂರ್ವಜನ್ಮದ ಸಂಸ್ಕಾರ ನನ್ನಲ್ಲಿ, ಯಾವ ತಮೋಗುಣದ ಪ್ರಭಾವ ಇದೆಯೋ, ರಜೋಗುಣದ ಪ್ರಭಾವ ಇದೆಯೋ ಗೊತ್ತಿಲ್ಲ ಪರಮಾತ್ಮ. ಈ ರೀತಿ ನನ್ನಲ್ಲಿ ಬರ್ತಾ ಇದೆಯಲ್ಲ, ಇದನ್ನು ತಡೆ ಹಿಡಿಬೇಕು ನಾನು. ಇದಕ್ಕೆ ನೀನು ನನಗೆ ಸಾಮರ್ಥ್ಯವನ್ನು ಕೊಡು ಗುರುದೇವ, ನೀವು ನನಗೆ ಆ ಸಾಮರ್ಥ್ಯವನ್ನು ನೀಡಿ. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಆಗ ನಿಧಾನವಾಗಿ ಆದರೂ ಈ ಕಾಮಕ್ರೋಧಗಳ ವೇಗವನ್ನು ತಡೆಯುವಂತ ಶಕ್ತಿ ಪರಮಾತ್ಮನ ಕೃಪೆಯಿಂದ, ಗುರುವಿನ ಕೃಪೆಯಿಂದಲೇ ಆಗಬೇಕು. ಓನ್ಲಿ ಬೈ ದ ಗ್ರೇಸ್ ಆಫ್ ಗುರು ಎ ಸಾಧಕ ಮೇ ಬಿ ಏಬಲ್ ಟು ಕಂಟ್ರೋಲ್ the ferocity of lust, desire, passion and anger in his life before he dies. So, a person who can control these two things, sodham shaknoti yaha,
who is able to control these two things, Sayukta sa sukhi naraha. Lord finally gives the assertion. Final point in the second line. Kama krodhodbhavam vegam sayukta sa sukhi naraha. So one who can exert control over his desires. It may not be possible to give up in one day, but an earnest attempt by total belief, total surrender, with total nishtha, I should try earnestly. In my mind, there should be open dialogue between me and my Guru, me and my Lord residing inside. ನಾನು ಪ್ರಯತ್ನ ಮಾಡಿದ್ರೆ ಸಾಧ್ಯ ಇಲ್ಲ. ದೀಸ್ ಆರ್ ದ ಇನಿಷಿಯಲ್ ಎಫರ್ಟ್ಸ್ ಇನ್ ಸಾಧನ. ಅಂತಹ ವ್ಯಕ್ತಿ ಯಾರು ಈ ವೇಗವನ್ನ ತಡ್ಕೊಳ್ಳೋ ಶಕ್ತಿ ಹೊಂದಿದ್ದಾನೋ ಅವನು ನಿಜವಾದ ಸುಖಿ ಕಡಪ್ಪ. ಆತ ನಿಜವಾದ ಮನುಷ್ಯ, ಯುಕ್ತನಾದ ಮನುಷ್ಯ ಅಂತ ಭಗವಂತ ಹೇಳ್ತಾ ಇದ್ದಾನೆ. ತೇನ ಮುಹ್ಯಂತಿ ಜಂತವ ಅಂತ ಹಿಂದ್ಗಡೆ ಹೇಳಿದಂತ ಭಗವಂತ ಅಜ್ಞಾನದ ಕಾರಣದಿಂದ ಜಂತುಗಳು, ಜೀವಿಗಳು ಮೋಹಗೊಂಡೇ ಅರ್ಜುನ ಅಂತ ಹೇಳಿದ ಮೇಲೆ ಇಲ್ಲಿ ನರಹ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾವ ವ್ಯಕ್ತಿ ಇದನ್ನು ತಡ್ಕೊಳ್ತಾನೋ, ಕಾಮಕ್ರೋಧಗಳ ವೇಗವನ್ನು ತಡ್ಕೊಳ್ತಾನೋ, ಅವನು ನಿಜವಾಗೂ ಯುಕ್ತನಾದಂತಹ, ವಿವೇಕಶಾಲಿಯಾದಂತಹ ನಿಜವಾದ ಮನುಷ್ಯ. ಸ ಸುಖಿ, ಸ ಯುಕ್ತ ಸ ಸುಖಿ ನರಹ. ಆತನೇ ನಿಜವಾದ ಸುಖ ಪುರುಷ, ನಿಜವಾದ ಸಾಧಕ. ಸಚ್ ಎ ಪರ್ಸನ್ ಈಸ್ ರಿಯಲಿ ದ ವೈಸ್ ಅಂಡ್ ದ ಬ್ಲೆಸ್ಡ್ ಒನ್. ಸ ಯುಕ್ತ, such a person is really wise and blessed one, who can control, who can exert control on raga and dvesha, kama and krodha in his lifetime. ಇದು ಯಾಕೆ ಭಗವಂತ ಈ ಮಾತು ಹೇಳ್ತಾ ಇದ್ದಾನೆ? ಒಂದೇ ಇಡ್ಲಿಕ್ಕೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಮರಣ ಬರೋ ತನಕ, ದೇಹದಲ್ಲಿ ಮನಸ್ಸು ಜಾಗೃತವಾಗಿರೋ ತನಕ. ಮನಸ್ಸು ಎಲ್ಲಿವರೆಗೆ ಜಾಗೃತವಾಗಿರುತ್ತೆ? ಮರಣ ಬರೋ ತನಕ. ದೇಹದಲ್ಲಿ ಶಕ್ತಿ ಹೋದರೂ ಸಹ ವಯಸ್ಸಾದ ನಂತರ 70, 80 ವರ್ಷ, 90 ವರ್ಷ ದಾಟಿದ ನಂತರ ಪೂರ್ತಿ ಶಕ್ತಿ ಹೋಗಿದೆ ಅಂತ ಇಟ್ಕೊಂಡ್ರು, ದೇಹ ಶರೀರ ಹಾಸಿಗೆ ಮೇಲಿದೆ ಹೇಳಕ್ಕಾಗಲ್ಲ ಅಂದ್ರೂ ಮನಸ್ಸು ಇರುತ್ತಲ್ಲ, ಮೈಂಡ್ ಈಸ್ ಆಲ್ವೇಸ್ ಆಕ್ಟಿವ್. ಸೊ ಮೈಂಡ್ ಈಸ್ ಸೋ ಪವರ್ಫುಲ್, ಆಲ್ವೇಸ್ ಇಟ್ ರಿಮೆಂಬರ್ಸ್, ಬಿಕಾಸ್ ಆಫ್ ದ ವಾಸನಾಸ್, ಆಲ್ ದ ಪ್ಲೆಷರಬಲ್ ಥಿಂಗ್ಸ್, ಗುಡ್ ಥಿಂಗ್ಸ್, ಪ್ರಿಯವಾದ ವಸ್ತುಗಳು, ಸಂತೋಷಜನಕ ವಿಚಾರಗಳು, ಎಲ್ಲವೂ ಆಸೆಗಳು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಇದು ಬೇಕು ಅದು ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸಾಯೋ ಸಮಯದಲ್ಲೂ ಇರುತ್ತೆ, ಹಾಸಿಗೆ ಮೇಲೆ ಮಲಗಿದ್ರೂ ಇರುತ್ತೆ, ವಯಸ್ಸಾದ ನಂತರವೂ ಇರುತ್ತೆ. ಏನು ವಯಸ್ಸಾಗ್ತಾ ಇದ್ದಂಗೆ ಆಸೆಗಳು ಸತ್ತೋಗುತ್ತಾ? ಮನಸ್ಸಲ್ಲಿ ಇದ್ದೇ ಇರುತ್ತೆ. ಮನಸ್ಸು ಅಷ್ಟು ಪ್ರಬಲವಾಗಿದೆ. ಅಂದ್ರೆ ಈ ರಾಗ ದ್ವೇಷ ಇವು ಕೊನೆಯವರೆಗೂ ಇರುವಂಥದ್ದೇ. ವಯಸ್ಸಾಯಿತು ಅಂತೇನು ಕಡಿಮೆ ಆಗಲ್ಲ ಆಟೋಮ್ಯಾಟಿಕಲಿ. ಆಲ್ ದ ಟೈಮ್ ದೇ ಇನ್ಕ್ರೀಸ್, ಬಿಕಾಸ್ ದ ಮೋರ್ ಯು ಆರ್ ಅನೇಬಲ್ ಟು ವಾಕ್, ಅನೇಬಲ್ ಟು ಸಿಟ್, ಅನೇಬಲ್ ಟು ವರ್ಕ್, ಬಿಕಾಸ್ ಆಫ್ ದ ಏಜ್ ಫ್ಯಾಕ್ಟರ್, ದಿ ಮಸಲ್ಸ್ ಹ್ಯಾವ್ ಗಾನ್ weak, you cannot enjoy the way the whole body has become old, senility has set in, you cannot stand, somebody has to hold you up, or we have to one step we have to take a walking stick. ಈ ರೀತಿ ಎಲ್ಲ ತೊಂದರೆಗಳು ಇದ್ರೂ ತುಂಬ ಹಣ್ಣಾದ ವಯಸ್ಸಿಗೆ ಬಂದ ಆ ವೃದ್ಧಾವಸ್ಥೆಯಲ್ಲೂ ಸಹ ಮನಸ್ಸು ವೃದ್ಧವಾಗಿರಲ್ಲ, ಶರೀರ ಮುದಿಯಾಗಿರುತ್ತೆ. ಆಚಾರ್ಯರು ಬಹಳ ಚೆನ್ನಾಗಿ ಹೇಳಿದ್ದಾರೆ, only the body appears very old and senile, but the mind is eternal young. The mind of an old person, senile person, is as powerful as a youth of 25-year-old, 30-year-old youth. ಯೌವನದಲ್ಲಿರ್ತಕ್ಕಂತಹ ಒಬ್ಬ ಮನುಷ್ಯನಿಗೆ ಮನಸ್ಸಿಗೆ ಏನೇನು ಆಸೆಗಳಿರುತ್ತೋ ಆ ಆಸೆಗಳು ವೃದ್ಧಾಪ್ಯದಲ್ಲೂ ಇರುತ್ತೆ. ಅದು ಹೋಗೋದು ಕಷ್ಟಪ್ಪ. ಮೋಹ ಮುದ್ಗದಲ್ಲಿ ಭಜಗೋವಿಂದಂ ಶ್ಲೋಕದಲ್ಲಿ ಒಂದು ಕಡೆ ಬಹಳ ಚೆನ್ನಾಗಿ ಇದೆ ಈ ವಿಷಯವನ್ನೇ ಭಗವಂತ ಹೇಳಿದ್ದನ್ನೇ ಆಚಾರ್ಯರು ಹೇಳಿಬಿಟ್ಟಿದ್ದಾರೆ. ಎಷ್ಟು ಸುಲಭವಾದ ಸಂಸ್ಕೃತ ಅಂದ್ರೆ ನಮ್ಮಂತ ಸಂಸ್ಕೃತ ಗೊತ್ತಿಲ್ಲದೆ ಇರೋರಿಗೂ ಅರ್ಥ ಆಗ್ಬೇಕು. ಇಟ್ ಇಸ್ ಸಚ್ ಅ ಸಿಂಪಲ್ ವರ್ಡಿಂಗ್ಸ್, ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದ ಶ್ಲೋಕ ವಾಟ್ ಆಚಾರ್ಯ ಸೇಸ್,
ಅಂಗಂ ಗಲಿತಂ ಫಲಿತಂ ಮುಂಡಂ. ಗಲಿತವಾದ ಅಂಗ ಅಂದ್ರೆ ದೇಹದ ಅಂಗಾಂಗಗಳು ಕೃಶವಾಗಿದೆ, ವಯಸ್ಸಾಯಿತು, ಮುದಿಯಾಯಿತು ಶರೀರ. ಗಲಿತಂ ಅಂಗಂ ಗಲಿತಂ ಫಲಿತಂ ಮುಂಡಂ. ತಲೆ ಪೂರ್ತಿ ಹಣ್ಣಾಗಿದೆ ಅಥವಾ ಕೂದಲು ಪೂರ್ತಿ ಹೋಗಿದೆ, ಬಕ್ಕತಲೆ ಆಗಿದೆ. ದ ಎಂಟೈರ್ ಹೆಡ್ ಹ್ಯಾಸ್ ಬಿಕಮ್ ಟೋಟಲಿ ಬಾಲ್ಡ್ ಡ್ಯೂ ಟು ಓಲ್ಡ್ ಏಜ್. ದಶನ ವಿಹೀನಂ ಜಾತಂ ತುಂಡಂ. All the teeth, majority have been broken. Jatam tundam dashana vihinam. And they have gone away. To the extent that remaining teeth also will go away one day, and then artificial denture we have to use. So the boy is without teeth, the mouth is without teeth. Dashana vihinam jatum tundam. So he cannot eat whatever he desires to eat. No teeth are there. Vruddho yati grahitva dandam. And he walks with such a difficulty he cannot even walk. So he needs a walking stick. With great difficulty, step by step, with the help of a walking stick, he balances and walks. Vruddha yati grahitva dandam. Dandam grahitva vruddha yati. ದಂಡವನ್ನು ಹಿಡ್ಕೊಂಡು, ಊರುಗೋಲನ್ನು ಹಿಡ್ಕೊಂಡು ನಡೀತಾನೆ ಮನುಷ್ಯ. ಆತನ ಬಾಯಿನಲ್ಲಿ ಹಲ್ಲಿಲ್ಲ, ಕೂದಲಿಲ್ಲ ತಲೆ ಮೇಲೆ, ಅಂಗಗಳೆಲ್ಲ ಶಿಥಿಲವಾಗಿ ಹೋಗಿದೆ. ಅಂಥದ್ರಲ್ಲೂ ಸಹ ತದಪಿ ನ ಮುಂಚತಿ ಆಶಾಪಿಂಡಂ. ತದಪಿ ನ ಮುಂಚತಿ ಆಶಾಪಿಂಡಂ. ಆತನ ಮನಸ್ಸು ಹೇಗಿದೆ ಅಂದ್ರೆ ಆಸೆಗಳ ಮೂಟೆ. ಹಿಸ್ ಮೈಂಡ್ ಈಸ್ ಫುಲ್ ಆಫ್ ಡಿಸೈರ್ಸ್. With all these problems, he wants to live and enjoy. See, the mind. So that is exactly what here Lord means. The one who can control the passion, the speed, the ferocity, velocity of the passion all the time coming in the mind. Lust, ebbing in the mind, generating in the mind, desires generating in the mind. And anger. So all these things, if a person can control, if he can control, sodham shaknoti yaha. One who can control. Prak, sharira vimokshanat prak ಅಂತಂದ್ರೆ ಶರೀರ ಬಿಡೋದ್ರೊಳಗೆ ಸತ್ ಮೇಲೆ ಕಂಟ್ರೋಲ್ ಮಾಡೋದು ಅಂತ ಹೇಳ್ತಾ ಇಲ್ಲ ಭಗವಂತ. He is saying before you die, Sharira vimokshanat prak. Before you give up the body, and before you die, if you can control the mind, such a person, sa sukhi, sa yuktah, sa sukhi naraha. ಆತನ ನಿಜವಾದ ಬುದ್ಧಿವಂತ, ನಿಜವಾದ ಜ್ಞಾನಿಯಾಗಿಬಿಡ್ತಾನೆ. One secret here in this point where Acharya mentions long back, why Lord is using the word naraha. Sayuktah sasukhi naraha. ಅಂತಹ ಮನುಷ್ಯ ಅಂತ ಭಗವಂತ ಹೇಳ್ತಾ ಇದ್ದಾನಲ್ಲ, ಆತನು ನಿಜವಾಗಲೂ ಯುಕ್ತನಾಗಿದ್ದಾನೆ. Such a person is a wise man. Such a person is a blessed soul. Such a man is a blessed man. ನರಹ ಶಬ್ದ ಇಲ್ಲಿ ಭಗವಂತ ವಿಶೇಷವಾಗಿ ಯಾತಕ್ಕೆ ಹೇಳ್ತಾ ಇದ್ದಾನೆ? ಜೀವಿ ಅಂತ ಹೇಳಿಲ್ಲ, ಹೋದ್ಸಲ ಹೇಳಿದ ಹಾಗೆ. ಇಲ್ಲಿ ನರ ಶಬ್ದ ಏನ್ ತೋರಿಸುತ್ತೆ ಅಂದ್ರೆ ಮನುಷ್ಯ ಜನ್ಮದ ಶ್ರೇಷ್ಠತೆ. ಆಚಾರ್ಯರ ವ್ಯಾಖ್ಯಾನ ಇಲ್ಲಿ ಬರುತ್ತೆ. ಮನುಷ್ಯ ಜನ್ಮದ ಶ್ರೇಷ್ಠತೆ ಅಂದ್ರೆ ಅರ್ಥ ಏನು? ಆಚಾರ್ಯ ಶಂಕರ ಬಹಳ ಹಿಂದೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಮ್ಮ ನಮ್ಮ ಕರ್ಮಗಳಿಗೆ ತಕ್ಕಂತೆ ಈ ಜನ್ಮದಲ್ಲಿ ನಾವು ಯಾವ್ಯಾವ ಕರ್ಮಗಳನ್ನು ಮಾಡ್ತೇವೆ ಅದಕ್ಕೆ ತಕ್ಕ ಹಾಗೆ, ನಮ್ಮ ನಮ್ಮ ಗುಣಗಳ ಸ್ವಭಾವಕ್ಕೆ ತಕ್ಕ ಹಾಗೆ ಆ ಕರ್ಮಗಳು ಫಲ ನೀಡೋಕ್ಕೋಸ್ಕರ ನಾವು ಏನೇನು ಮಾಡ್ತಾ ಇದ್ದೀವಲ್ಲ ಅವುಗಳು ಒಂದು ಫಲ ಬರಬೇಕಲ್ಲ. ಸೊ ತುಂಬಾ ಒಳ್ಳೆಯ ವಿಶೇಷವಾದಂತಹ ಕರ್ಮಗಳನ್ನ
ಅತ್ಯಂತ ಒಳ್ಳೆಯ ಕರ್ಮಗಳನ್ನ, ಅತ್ಯಂತ ಪುಣ್ಯಶಾಲಿಯಾಗಿರ್ತ ಕರ್ಮಗಳನ್ನ, ಅತ್ಯಂತ ಸಾತ್ವಿಕ ಕರ್ಮಗಳನ್ನ ಜೀವನ ಪರ್ಯಂತ ಮಾಡಿದವರು, ಅವರಿಗೆ ಆ ಪುಣ್ಯ ಫಲ ಎಷ್ಟು ಸೇರ್ಕೊಂಡಿರುತ್ತೆ ಅಂದ್ರೆ ಅವರು ಮುಂದೆ ದೇವಯೋನಿಲಿ ಹುಟ್ಟುತ್ತಾರೆ, ದೇವತೆಗಳಾಗ್ತಾರೆ. ತುಂಬಾ ಹೀನಾಯವಾದ ಕರ್ಮಗಳನ್ನ, ಅತ್ಯಂತ ನೀಚ ಕರ್ಮಗಳನ್ನ, ಕೆಟ್ಟ ಕೆಲಸಗಳನ್ನೇ ಜೀವನ ಪರ್ಯಂತ ತಮೋಗುಣದ ಪ್ರಭಾವದಿಂದ ಮಾಡಿರ್ತಕ್ಕಂಥ ವ್ಯಕ್ತಿ ಬಹಳ, ಇಫ್ ಹಿ ಇಸ್ ಡೂಯಿಂಗ್ ಆಲ್ ಈವಿಲ್ ಕರ್ಮಾಸ್ ಥ್ರೂಔಟ್ ದ ಲೈಫ್, ದಿ ಅಕ್ಯುಮುಲೇಷನ್ ಆಫ್ ದಿ ಸಚ್ ಕರ್ಮಾಸ್, ದಿ ಎಫೆಕ್ಟ್ ವಿಲ್ ಬಿ ಹಿ ವಿಲ್ ಬಿ ಬಾರ್ನ್ ಇನ್ ತಿರ್ಯಕ್ ಯೋನಿ. ಜಂತುವಾಗಿ, ಹುಳ ಆಗಿ, ಹುಪಟೆಯಾಗಿ, ಪ್ರಾಣಿಯಾಗಿ, ಪಶುವಾಗಿ ಹುಟ್ಟುತ್ತಾನೆ ಮುಂದಿನ ಜನ್ಮಗಳಲ್ಲಿ. ಆದರೆ ತನ್ನ ಕರ್ಮಗಳಲ್ಲಿ ಕೆಲವು ಒಳ್ಳೆಯ ಕರ್ಮಗಳನ್ನ ಮತ್ತು ಕೆಟ್ಟ ಕರ್ಮಗಳನ್ನ, ಪುಣ್ಯ ಕರ್ಮಗಳನ್ನ, ಪಾಪ ಕರ್ಮಗಳನ್ನ ಎರಡೂ ಹೆಚ್ಚು ಕಡಿಮೆ ಸಮವಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಸೊ ಇಲ್ಲಿ ಮನುಷ್ಯನಾಗಿ ಹುಟ್ಟೋದು ಅಂತ ಅರ್ಥ ಏನು, ಮನುಷ್ಯ ಯೋನಿಯಲ್ಲಿ ಜನ್ಮ ಯಾತಕ್ಕೆ ಬರುತ್ತೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ. ದೇವಯೋನಿಯಲ್ಲಿ ಯಾರು ಹುಟ್ಟುತ್ತಾರೆ, ಯಾರು ದೇವತೆಗಳಾಗ್ತಾರೆ, ತಾವು ಮರಣ ಹೊಂದಿದ ನಂತರ ದೇವತೆಗಳಾಗಿ ದೇವತಾ ಲೋಕದಲ್ಲಿ ಇರ್ತಾರೆ, ಪಿತೃಲೋಕದಲ್ಲಿ ಇರ್ತಾರೆ, ಪಿತೃದೇವತೆ ಆಗಿರ್ಬೋದು, ಇತರೆ ದೇವತೆಗಳಾಗಿರ್ಬೋದು, ಸ್ವರ್ಗದಲ್ಲಿರಬಹುದು. ದೇವತೆಗಳಿಗೆ ಆ ಜನ್ಮದಲ್ಲಿ ಆ ದೇವತಾ ಯೋಗ ಇರೋ ತನಕ ಯಾವುದೇ ಹೊಸ ಕರ್ಮದ ಅಧಿಕಾರ ಇಲ್ಲ. ಅವರು ಕೇವಲ ಭೋಗವನ್ನು ಮಾತ್ರ ಅನುಭವಿಸ್ಲಿಕ್ಕೆ ಹುಟ್ಟಿದ್ದಾರೆ, ತಮ್ಮ ಪುಣ್ಯವನ್ನು ಖರ್ಚು ಮಾಡಲಿಕ್ಕೆ ಮಾತ್ರ ಹುಟ್ಟಿದ್ದಾರೆ ಆ ಯೋನಿನಲ್ಲಿ ಅಂತ. ಅದು ತೀರಿದ ಮೇಲೆ ಮತ್ತೆ ಯಥಾ ಪ್ರಕಾರ ಭೂಮಿಗೆ ಮರಳಬೇಕು ಪುನರ್ಜನ್ಮಕ್ಕೆ. ಸೊ ದೇವತೆಗಳಿಗೆ ಆ ಜನ್ಮದಲ್ಲಿ ಮುಕ್ತಿಗೆ ಅವಕಾಶ ಇಲ್ಲ. ದೇ ಕೆನಾಟ್ ಬಿ ರಿಯಲೈಸ್ಡ್ ಬೀಯಿಂಗ್ ದೇವಾಸ್, ಡೆಮಿಗಾಡ್ಸ್, ಬೀಯಿಂಗ್ ಪಿತೃ ದೇವತಾಸ್. ದೇ ಕೆನಾಟ್ ಅಸ್ಪೈರ್ ಫಾರ್ ರಿಯಲೈಸೇಷನ್. ಮುಕ್ತಿಗೆ ಅವಕಾಶ ಇಲ್ಲ. ಪುನರ್ಜನ್ಮ ಆಗಲೇಬೇಕು ಅವ್ರಿಗೂ, ಮನುಷ್ಯ ಜನ್ಮಕ್ಕೆ ಬರಲೇಬೇಕು ಮತ್ತೆ ಯಾವುದೋ ಒಂದು ಕಾಲದಲ್ಲಿ. ಅದೇ ರೀತಿ ಕ್ರಿಮಿಕೀಟಗಳಾಗಿ ತಿರ್ಯಜ್ಞೋನಿಗಳಲ್ಲಿ ಜಂತುಗಳಾಗಿ, ಹುಳ ಆಗಿ, ಜಂತುವಾಗಿ, ಪಶುವಾಗಿ ಹುಟ್ಟಿದ್ರೆ ಮನುಷ್ಯ, ಅಲ್ಲಿಯೂ ಸಹ ತನ್ನ ಕರ್ಮ ವಿಶೇಷ ಅನುಭವಿಸಬೇಕೇ ಹೊರತು ಹೊಸ ಕರ್ಮ ಯಾವುದೂ ಇಲ್ಲ, ಅಲ್ಲಿಯೂ ಮುಕ್ತಿ ಇಲ್ಲ. ಸೊ ಕೆಳಮಟ್ಟದ ಪ್ರಾಣಿ ಯೋನಿಗಳಲ್ಲಿ ಮನುಷ್ಯ ಹುಟ್ಟಿದರೆ ಅವನು ಮತ್ತೆ ಹುಟ್ಟು ಸತ್ತು ಮನುಷ್ಯ ಜನ್ಮಕ್ಕೇ ಬರಬೇಕು. ಯಾಕೆ ಅಲ್ಲೂ ಸಹ ಮುಕ್ತಿ ಇಲ್ಲ, ಸಂಭಾವನೆ ಮುಕ್ತಿ ಸಿಗುತ್ತೆ ಅನ್ನೋ ಆಸೆಯೇ ಇಲ್ಲ. ನೋಡಿ, ಎರಡೂ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ತುಂಬ ಜೀವನ ಪರ್ಯಂತ ಕೇವಲ ಅತ್ಯಂತ ಪುಣ್ಯದ ಕೆಲಸಗಳನ್ನೇ ನಾನು ಮಾಡ್ತಾ ಇದ್ದೇನೆ, ಯಾವ ಪಾಪಕರ್ಮವೂ ಮಾಡಿಲ್ಲ ಅಂದ್ರೆ ಬಹಳ ದೊಡ್ಡ ವಿಷಯ ಅದು. ಅವರು ಸತ್ತ ನಂತರ ಸ್ವರ್ಗಾದಿ ಇದರಲ್ಲಿ ದೇವತೆಗಳಾಗಿ ಉಳಿದು ಬಿಡ್ತಾರೆ, ಆದರೆ ಮುಕ್ತಿ ಸಿಗಲ್ಲ. ತುಂಬಾ ಕೆಟ್ಟ ಕೆಲಸ ಮಾಡಿ ನಾವು ಹುಳುವಾಗಿ ಹುಟ್ಟಿದ್ರೆ ಅಲ್ಲೂ ಮುಕ್ತಿ ಸಿಗಲ್ಲ, ಆ ಜನ್ಮ ಅದು ಮುಗಿಬೇಕು. ಸೊ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ರೆ ಮಾತ್ರ ಮುಕ್ತಿಗೆ ಅಧಿಕಾರ. ಬಹಳ ಎಂತಹ ಪಾಯಿಂಟ್ ಅಂದ್ರೆ ಬಹಳ ಜನಕ್ಕೆ ಅರ್ಥ ಆಗಲ್ಲ ಇದು. ಮನುಷ್ಯ ಜನ್ಮದಲ್ಲಿ ನಾವು ಹುಟ್ಟಿದ್ರೆ ಮಾತ್ರ ನಮಗೆ ಮುಕ್ತಿ ಸಿಗುವ ಅಧಿಕಾರ ಇದೆ, ಬೇರೆ ಯಾವ ಯೋನಿನಲ್ಲಿಲ್ಲ. ತಿರ್ಯಕ್ ಯೋನಿನಲ್ಲೂ ಇಲ್ಲ, ದೇವ ಯೋನಿನಲ್ಲೂ ಇಲ್ಲ, ಮನುಷ್ಯ ಯೋನಿಯಲ್ಲಿ ಮಾತ್ರ. ಓನ್ಲಿ ಇಫ್ ಯು ಆರ್ ಬಾರ್ನ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಯು ಆರ್ ಎಂಟೈಟಲ್ಡ್ ಫಾರ್ ಎಮಾನ್ಸಿಪೇಷನ್. Vedanta is very clear on this. Shastras are very clear on this. Upanishads are very clear on this. Our Gurudev has mentioned this point very, very clearly. Acharya has given this point long back. That is why all Mahatmans know the value of human life. This is the only state. ನಾವು ಮನುಷ್ಯನಾಗಿ ಜನ್ಮ ಹುಟ್ಟುಬಿಟ್ಟಿದ್ದೇವಲ್ಲ, ಇದು ಎಂಥ ಅದೃಷ್ಟ, ಇದು ಎಂತಹ ಭಗವಂತನ ದಯೆ, ಇದು ಎಂಥ ಆತನ ಕರುಣೆ, ಆತನ ಕೊಡುಗೆ. ಸಚ್ ಎ ಪ್ರೆಷಸ್ ಗಿಫ್ಟ್ ದಿಸ್ ಹ್ಯೂಮನ್ ಲೈಫ್, ಬೀಯಿಂಗ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್. All Mahatmans know, because only here in this life as a human being I am eligible for escaping from birth and death cycle. ಪುನರ್ಜನ್ಮವಿಲ್ಲದೆ ಜನ್ಮರಾಹಿತ್ಯ ಸ್ಥಿತಿಯನ್ನು ಹೊಂದಲು, ಆತ್ಮನಿಷ್ಠನಾಗಿ, ಆತ್ಮಸ್ವರೂಪನಾಗಿ, ಬ್ರಹ್ಮೈಕ್ಯನಾಗಲು ಇರತಕ್ಕಂಥ ಅವಕಾಶ ಈ ಜನ್ಮದಲ್ಲಿ ಮಾತ್ರ. ಯಾವ ಜನ್ಮ? ಮನುಷ್ಯ ಜನ್ಮದಲ್ಲಿ ಮಾತ್ರ.
ಮನುಷ್ಯ ಜನ್ಮ ಅಂದ್ರೆ ನೀವು ಈಗೇನು ಬದುಕಿದ್ದೀವಲ್ಲ ಇದೇ ಜನ್ಮದಲ್ಲಿ ಸಿಗತ್ತೆ ಅಂತ ಅರ್ಥ ಅಲ್ಲ. ಅದು ಸಾಧ್ಯ ಆಗೋದು ಮನುಷ್ಯನಾಗಿ ಹುಟ್ಟಿದ್ರೆ ಮಾತ್ರ ಸಾಧ್ಯ. ಆ ಮನುಷ್ಯ ಜನ್ಮದಲ್ಲಿ ಸಾಧ್ಯ. ಇಲ್ಲಿ ಅದು ಮುಖ್ಯವಾದ ಇಲ್ಲಿ ವಿಷಯ. ಆದ್ರಿಂದ ಇಲ್ಲಿ ನರಹ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಆ ಮನುಷ್ಯ ಜನ್ಮದ ಪ್ರಾಮುಖ್ಯತೆಯನ್ನು ಹೇಳ್ತಾ ಇದ್ದಾನೆ ಭಗವಂತ. ಸಯುಕ್ತ ಸ ಸುಖೀ ನರಹ. ಮುಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ಜ್ಞಾನ ಯೋಗ ಅಥವಾ ಸಾಂಖ್ಯ ಯೋಗ ಅಥವಾ ಸಾಂಖ್ಯ ನಿಷ್ಠೆ ನಿವೃತ್ತಿ ರೂಪದಲ್ಲಿ ಯಾವ ರೀತಿ ಈ ಜ್ಞಾನ ಯೋಗವನ್ನು ಹೊಂದಬಹುದು. ನಿವೃತ್ತಿ ಪೂರ್ವಕ ಅಂತಂದ್ರೆ ಎಲ್ಲವನ್ನು ಒಳಗಡೆಯಿಂದ ಸಾಧನಾ ಪಥದಲ್ಲಿ ಯಾವ ರೀತಿ ಸಾಧನೆಯನ್ನ ಮಾಡಿ ಮುಂದುವರಿಬೇಕು, ಈ ನಿವೃತ್ತಿ ಮಾರ್ಗವನ್ನು ಹೊಂದಬೇಕು ಅನ್ನೋ ಅರ್ಥ ಈ ಮುಂದಿನ ಶ್ಲೋಕ. ಎಲ್ಲವೂ ಜ್ಞಾನಕ್ಕೆ ಸಂಬಂಧಪಟ್ಟ ಶ್ಲೋಕಗಳೇ ಇದು. ಯೋಂತ ಸುಖೋಂತರಾರಾಮ ಸತಾಂತರ್ಜ್ಯೋತಿರೇವ ಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಬೋಧೋಧಿಗಚ್ಚತಿ. ಯಥಾ ಪ್ರಕಾರ ಸಾಂಖ್ಯನಿಷ್ಠೆಯ ಸಾಧನೆ ಮತ್ತು ಅದರ ಫಲ, ಜ್ಞಾನ ಯೋಗದ ಸಾಧನೆ ಮತ್ತು ಅದರ ಫಲವನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಏನ್ ಹೇಳ್ತಾ ಇದ್ದಾನೆ? ಯಾರು, ಯಹ ಅಂದ್ರೆ ದ ಒನ್ ಹೂ ಈಸ್ ಅಂತಃಸುಖ ಅಂತರ್ರಾಮ ಅಂತರ್ಜ್ಯೋತಿ ಏವಚ. ಯಾರು ಅಂತಃಸುಖಿಗಳಾಗಿದ್ದಾರೋ, ಅಂತರ್ರಾಮರಾಗಿದ್ದಾರೋ, ಅಂತರ್ಜ್ಯೋತಿ ಸ್ವರೂಪರಾಗಿದ್ದಾರೋ ಅಂತ ಅರ್ಥ. ಯೋಂತ ಸುಖೋಂತರಾರಾಮ ಸ್ಥಾಂತರ್ಜ್ಯೋತಿರೇವ ಯಃ ಯಃ ಅಂತಃಸುಖ ಅಂತರ್ರಾಮ ತಥಾ ಅಂತರ್ಜ್ಯೋತಿ ಏವ. ಯಾರು ಅಂತಃಸುಖಿಗಳಾಗಿದ್ದಾರೋ, ಅಂತರಾರಾಮರಾಗಿದ್ದಾರೋ, ಅಂತರ್ಜ್ಯೋತಿಗಳಾಗಿದ್ದಾರೋ ಅಂದ್ರೆ ಅರ್ಥ ಏನು? ಭಗವಂತನ ಸೂಚನೆ ಬಹಳ ಸ್ಪಷ್ಟವಾಗಿದೆ. Those who are happy, content and comfortable within themselves, those who are content, totally happy, totally within themselves, all the time they are dwelling in their own reality, all the time they are dwelling andre they are focusing on their own reality, Atma Swarupa, the self-shining Atma Swarupa. They know the reality, they are the Atma Swarupa. They know by experience, they have the awareness is there that they are not the body. The awareness is there that they are not the mind. The total awareness is there that they are not the sense organs. They are not the intellect. ಈ ದೇಹಕ್ಕೆ ಸಂಬಂಧಪಟ್ಟ ಯಾವುದೂ ನಾನಲ್ಲ, ನಾನು ದೇಹವೇ ಅಲ್ಲ, ಈ ಶರೀರವೇ ಅಲ್ಲ ಅನ್ನೋ ಭಾವ ಎಲ್ಲಿ ಜಾಗೃತವಾಗಿದೆಯೋ, ನಾನು ಈ ಮನಸ್ಸು ಅಲ್ಲ ಅನ್ನೋ ಭಾವ ಎಲ್ಲಿ ಜಾಗೃತವಾಗಿದೆಯೋ, ನಾನು ಇಂದ್ರಿಯಗಳು ಅಲ್ಲ ಅನ್ನೋ ಭಾವ ಎಲ್ಲಿ ಜಾಗೃತವಾಗಿದೆಯೋ, ಅಂದ್ರೆ ಎಲ್ಲಿ ದ್ವೈತ ಭಾವ ಸಂಪೂರ್ಣವಾಗಿ ಹೊರಟೋಗಿದೆಯೋ, ವೇರ್ ದ ಡ್ಯುಯಾಲಿಟಿ ಹ್ಯಾಸ್ ಇಟ್ ಸೆಲ್ಫ್ ನಲ್ಲಿಫೈಡ್, ವೇರ್ ದ ಡ್ಯುಯಾಲಿಟಿ ಹ್ಯಾಸ್ ಟೋಟಲಿ ವ್ಯಾನಿಶ್ಡ್, ವಾಟ್ ಹ್ಯಾಪನ್ಸ್? ದೇರ್ ಇಸ್ ಓನ್ಲಿ ಒನ್ ನಾನ್ ಡ್ಯುಯಲ್ ಬ್ರಹ್ಮ. ಆಗ ನಿರವಯ, ನಿರ್ವಿಕಾರಿ, ನಿರಾಕಾರಿ, ಕೇವಲ ಆತ್ಮ ಒಂದೇ ಉಳಿಯುತ್ತದೆ. ಇರೋ ಒಂದೇ ವಸ್ತು, ಘನ ಪದಾರ್ಥ ಅಥವಾ ಪರಮಾತ್ಮ ಭಾವ, ಪರಮಾತ್ಮ ಪದಾರ್ಥ, ಆತ್ಮ ಪದಾರ್ಥ, ಯಾವ ಹೆಸರು ಕೊಟ್ಟರು ಆ ಬ್ರಹ್ಮತತ್ವ ಅದು ಇರೋದು ಒಂದೇ ಅಂತ ಉಳಿಯುತ್ತೆ. ಅಲ್ಲಿ ನಾನು ಅನ್ನೋದು ಹೊರಟೋಗಿರುತ್ತೆ. ಸಂಪೂರ್ಣ ದ್ವೈತ ಸ್ಥಿತಿ ಹೊರಟು ಹೋದ್ಮೇಲೆ ಉಳಿತಕ್ಕಂಥ ಏಕಂ ಏವ ಅದ್ವಿತೀಯಂ ಸ್ಥಿತಿ, ಏಕಮೇವಾದ್ವಿತೀಯಂ ಆತ್ಮನ ಸ್ಥಿತಿ ಇದೆಯಲ್ಲ, ಆ ಆತ್ಮನಲ್ಲೇ ಅವರು ಇರ್ತಾರೆ ಅಂತ ಅರ್ಥ. ಅಂತರ್ರಾಮ, ಅಲ್ಲಿಯೇ ರಮಿಸ್ತಾರೆ. ದೇ ಫೀಲ್ ಹ್ಯಾಪಿ ಅಂಡ್ ಕಂಟೆಂಟ್ ಬಿಕಾಸ್ ದರ್ ಇಸ್ ಒರಿಜಿನಲ್ ಬ್ಲಿಸ್. ಜೀವನದ ಎಲ್ಲಾ ಸುಖಗಳಿಗಿಂತ ಕೋಟಿ ಕೋಟಿ ಲಕ್ಷ ಪಾಲು ಹೆಚ್ಚಿನ ನಿತ್ಯ ನಿರಂತರ ಶಾಶ್ವತವಾದ ಆನಂದ, ಕೊನೆ ಮೊದಲಿಲ್ಲದ ಆನಂದ. ಅದು ಬಾಯಿನಲ್ಲಿ ಹೇಳುವಂಥದ್ದೇ ಅಲ್ಲ, ಹೇಳಿದ್ರು ಹೇಳಲಿಕ್ಕಾಗೋದೂ ಇಲ್ಲ, ಶಬ್ದಗಳಿಂದ ಹೇಳಲಿಕ್ಕಾಗೋದಿಲ್ಲ. ಅಂತಹ ಆನಂದ ಅದು ಅಂತಃಸುಖ. ಅಂತಹ ವ್ಯಕ್ತಿ ಅಂತಃಸುಖರಾಗಿರ್ತಾನೆ.
ಅಂತರಾರಾಮನಾಗಿರ್ತಾನೆ ಅಂದ್ರೆ ತಾನು ತನ್ನಲ್ಲೇ ರಮಿಸ್ತಾನೆ, ತನ್ನಲ್ಲಿಯೇ ತಾನು ಕ್ರೀಡಿಸ್ತಾನೆ. He rejoices in himself. He enjoys in himself. He lives in himself because he is self itself. He is Atma itself. He is that Brahma Tattva itself. He is no more a body. ಅದು ಅಂತರ್ರಾಮ, ಅಂತಃಸುಖ, ಅಂತರ್ಜ್ಯೋತಿ. ಅಂಥವನಿಗೆ ಅಂತರ್ಜ್ಯೋತಿ ಅಂತನೂ ಹೆಸರು. ಯಾಕೆ? ಆತ್ಮ ಸೆಲ್ಫ್ ಶೈನಿಂಗ್. ಎಲ್ಲವನ್ನೂ ಬೆಳಗುವಂತ ಸಾಮರ್ಥ್ಯ ಇದೆಯಲ್ಲ, ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ದಾಗ ಎಲ್ಲಕ್ಕೂ ಬೆಳಕಾಗಿರ್ತಕ್ಕಂಥ ಮೂಲ ಬೆಳಕು ಅದು ಆತ್ಮಸ್ವರೂಪ, ಸೆಲ್ಫ್ ಶೈನಿಂಗ್, ಅಂತರ್ಜ್ಯೋತಿ ಒಳಗೆ ಇದೆ. ಅದು ಹೊರಗಡೆ ಹುಡುಕ್ಬೇಕಾಗಿಲ್ಲ ಅನ್ನೋ ಅರ್ಥ. ಅಂತಹ ವ್ಯಕ್ತಿ ಯಾರು ಈ ಸ್ಥಿತಿಲಿದ್ದಾನೋ, ಯಾರು ಈ ರೀತಿ ಅಂತಃಸುಖಿಯಾಗಿ ಆತ್ಮಾರಾಮ ಸ್ಥಿತಿ, ಅಂತರ್ರಾಮ ಅಂದ್ರೆ ಆತ್ಮಾರಾಮ ಸ್ಥಿತಿ, ಆತ್ಮನಲ್ಲಿಯೇ ಯಾವಾಗಲೂ ಇದ್ದಾನೋ, ಆತ್ಮನಲ್ಲೇ ಸುಖವಾಗಿದ್ದಾನೋ ಅಂತಹ ವ್ಯಕ್ತಿ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋದಿ ಗಚ್ಚತಿ. ಸ ಯೋಗಿ ಬ್ರಹ್ಮಭೂತಃ, ಅಂತಹ ಯೋಗಿ ಬ್ರಹ್ಮಭೂತನೇ ಆಗಿದ್ದಾನೆ ಅಂದ್ರೆ ಬ್ರಹ್ಮವೇ ಆಗಿದ್ದಾನೆ ಅಂದ್ರೆ ಬ್ರಹ್ಮಸ್ವರೂಪನೇ ಆಗಿದ್ದಾನೆ ಅಂತ ಅರ್ಥ. ಬ್ರಹ್ಮಭೂತಃ ಅಂದ್ರೆ ಆತನು ಬ್ರಹ್ಮನೇ ಆಗಿದ್ದಾನೆ. ಹಿ ಹ್ಯಾಸ್ ಮರ್ಜ್ಡ್ ವಿತ್ ಬ್ರಹ್ಮ, ಮರ್ಜ್ಡ್ ವಿತ್ ಆತ್ಮ ಅಂದ್ರೆ ಹಿ ಹ್ಯಾಸ್ ಬಿಕಮ್ ಬ್ರಹ್ಮಸ್ವರೂಪ ಓನ್ಲಿ. ಹಿ ಹ್ಯಾಸ್ ಬಿಕಮ್ ಆತ್ಮಸ್ವರೂಪ ಓನ್ಲಿ ಅನ್ನೋದಕ್ಕೆ ದಿ ವರ್ಡ್ ಈಸ್ ಬ್ರಹ್ಮಭೂತ. ಸಚೆ ಬ್ರಹ್ಮಭೂತ ಯೋಗಿ, ಅಂತಹ ಆ ಬ್ರಹ್ಮನೇ ಆಗಿರ್ತಕ್ಕಂತಹ ಆ ಯೋಗಿ ಬ್ರಹ್ಮ ನಿರ್ವಾಣಂ ಅಧಿಗಚ್ಚತಿ, ಬ್ರಹ್ಮನನ್ನೇ ಹೊಂದುತ್ತಾರೆ, ಬ್ರಹ್ಮನನ್ನೇ ಪಡೀತಾನೆ. ಅಂದ್ರೆ ದೇಹ ಬಿಡುವ ಮೊದಲೇ ಆತ ಬ್ರಹ್ಮಜ್ಞಾನಿಯಾಗಿದ್ದಾನೆ, ಜೀವನ್ ಮುಕ್ತನಾಗಿದ್ದಾನೆ ಅಂತ ಅರ್ಥ. ಹಿ ಹ್ಯಾಸ್ ಲಿಬರೇಟೆಡ್ ಹಿಮ್ಸೆಲ್ಫ್ ವೈಲ್ ಸ್ಟಿಲ್ ಇನ್ ದ ಬಾಡಿ ಬಿಫೋರ್ ಡೆತ್. ದೇಹ ಬಿಡುವ ಮೊದಲೇ, ಶರೀರ ಬಿಡುವ ಮೊದಲೇ ಆತ ಜೀವನ್ ಮುಕ್ತನಾಗಿದ್ದಾನೆ ಅಂದ್ರೆ ಬ್ರಹ್ಮ ನಿರ್ವಾಣಂ ಅಧಿಗಚ್ಚತಿ ಅಂದ್ರೆ ಅದೇ ಅರ್ಥ. ಸೊ ಸಚ ಯೋಗಿ ಈಸ್ ಆತ್ಮಜ್ಞಾನಿ, ಸಚ ಯೋಗಿ ಈಸ್ ಜೀವನ್ ಮುಕ್ತ, ಸಚ ಯೋಗಿ ಈಸ್ ಆಲ್ವೇಸ್ ಎಟರ್ನಲಿ ಹ್ಯಾಪಿ, ಆಲ್ವೇಸ್ he is under bliss, total bliss. He is always comfortable because he is always illuminated by his own self. He is ಪರಂಜ್ಯೋತಿ ಸ್ವರೂಪ, ಆತನೇ ಸ್ವತಃ ಜ್ಯೋತಿ ಸ್ವರೂಪ, ಆತನೇ ಸ್ವತಃ ಆತ್ಮ ಸ್ವರೂಪ, ಆದ್ರಿಂದ ಜ್ಯೋತಿ ಸ್ವರೂಪ. ಅಂತರ್ಜ್ಯೋತಿ ಅಂದ್ರೆ ಅದೇ ಅರ್ಥ. ಸೊ ಹಿ ಎಕ್ಸ್ಪೆಕ್ಟ್ಸ್ ನಥಿಂಗ್ ಫ್ರಮ್ ದ ವರ್ಲ್ಡ್ ಫಾರ್ ಎನಿ ರೀಸನ್, ದೋ ಹಿ ಲಿವ್ಸ್ ಇನ್ ದ ವರ್ಲ್ಡ್, ವಿತ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿದ್ರು, ಪ್ರಪಂಚದ ಮಧ್ಯ ವಾಸ ಮಾಡ್ತಾ ಇದ್ರು, ಪ್ರಪಂಚದಲ್ಲಿಯೇ ಶರೀರವನ್ನು ಧರಿಸಿಕೊಂಡಿದ್ರು, ಆತ ಪ್ರಪಂಚಕ್ಕೆ ಭಿನ್ನವಾಗಿದ್ದಾನೆ ಈ ಅರ್ಥದಲ್ಲಿ ಅಂತ ಅರ್ಥ. ಬಿಕಾಸ್ ಇಸ್ ಫುಲ್ ಆಫ್ ದಿಸ್. ಅಲ್ಲಿ ಶೋಕ ಮೋಹಕ್ಕೆ ಎಲ್ಲೂ ಜಾಗವೇ ಇಲ್ಲ, ಅಲ್ಲಿ ಕಾಮಕ್ರೋಧಗಳಿಗೆ ಜಾಗ ಇಲ್ಲ, ರಾಗದ್ವೇಷಕ್ಕೆ ಜಾಗ ಇಲ್ಲ. ಅಂತಹ ಬ್ರಹ್ಮಭೂತನಾದ ಯೋಗಿ ಬ್ರಹ್ಮ ನಿರ್ವಾಣವನ್ನೇ ಪಡೆಯುತ್ತಾನೆ. ಸೊ ಹಿ ಈಸ್ ದ ರಿಯಲ್ ಜೀವನ್ ಮುಕ್ತ. Same point again he says, next shloka. So such a person labante brahma nirvanam rushayah kshina kalmashaah chinnadvaidha yadatmanah sarvabhuta hiteratah. ಭಗವಂತನಿಗೆ ಕೊಡ್ತಕ್ಕಂತಹ ಒಂದು ವಿಶೇಷಣ ಆಚಾರ್ಯ ರಾಮಾನುಜರಾಗಲಿ ಮಾಧ್ವರಾಗಲಿ ಇದನ್ನು ಬಹಳ ಪ್ರಿಯವಾಗಿ ಬಳಸ್ತಕ್ಕಂಥದ್ದು ಏನು ಅಂದ್ರೆ, ಭಗವಂತ ನಾರಾಯಣ ಪರಮಾತ್ಮ ವಾಸುದೇವ ಆತನ ಒಂದು ವಿಶೇಷವಾದ ಗುಣಲಕ್ಷಣ ಏನು ಅಂದ್ರೆ, ಪರಮಾತ್ಮನ ಗುಣಲಕ್ಷಣ ಸಾಕಾರ ರೂಪದಲ್ಲಿ ದೇಹಧಾರಿಯಾಗಿ ಕೃಷ್ಣ ಪರಮಾತ್ಮನಾಗಿ ಏನ್ ಕಾಣ್ತಾ ಇದ್ದಾನೆ, ಆ ರಾಮನಾಗಿ ಏನ್ ಕಾಣ್ತಾ ಇದ್ದಾನಲ್ಲ, ನಿರಾಕಾರ ವಸ್ತು ಸಾಕಾರ ರೂಪದಲ್ಲಿ ಅಭಿವ್ಯಕ್ತಿಗೊಂಡಾಗ ಆ ಅಭಿವ್ಯಕ್ತಿ ಹೇಗಿದೆ ಅಂದ್ರೆ ಆಚಾರ್ಯರು ಯಾವಾಗಲೂ ಹೇಳೋ ಮಾತು ಸರ್ವಭೂತ ಹಿತೇರತಾಹ. ಇಲ್ಲಿ ಭಗವಂತ ಹೇಳಿದ್ದನ್ನೇ ಭಗವದ್ಗೀತೆಯಲ್ಲಿ ಆತನಿಗೆ ಅದನ್ನ ಅನ್ವಯ ಮಾಡುವಂಥದ್ದು. ಭಗವಂತ ಎಲ್ಲ ಜೀವಿಗಳ ಪ್ರಿಯ, ಎಲ್ಲ ಜೀವಿಗಳಿಗೆ
ಪ್ರಿಯವನ್ನ ಉಂಟು ಮಾಡತಕ್ಕಂಥವನು, ಎಲ್ಲ ಚರಾಚರ ಸಮಸ್ತ ಈ ಬ್ರಹ್ಮಾಂಡದಲ್ಲಿರತಕ್ಕಂತಹ ವಸ್ತುಗಳಿಗೆ ಯಾವಾಗಲೂ ಒಳ್ಳೆಯದನ್ನು ಉಂಟು ಮಾಡತಕ್ಕಂಥವನು. ಸರ್ವಭೂತ ಹಿತೇರತಃ, ಸಮಸ್ತ ಜೀವಿಗಳ ಹಿತವನ್ನ ಕಾಪಾಡ್ತಕ್ಕಂತಹವನು, ಸಮಸ್ತ ಜೀವಿಗಳ ಹಿತವನ್ನು ಅಪೇಕ್ಷೆ ಮಾಡತಕ್ಕಂತಹವನು, ಅಂದ್ರೆ ಅವುಗಳ ಹಿತದಲ್ಲೇ ಮನಸ್ಸಿರ್ತಕ್ಕಂತಹವನು. ಅದು ಪರತತ್ವ, ಪರಮಾತ್ಮ ತತ್ವ ಅಂತ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಲವಂತೆ ಬ್ರಹ್ಮ ನಿರ್ವಾಣಂ, ಈ ರೀತಿಯ ಬ್ರಹ್ಮ ನಿರ್ವಾಣ ಅಂದ್ರೆ ಈ ರೀತಿಯ ಬ್ರಹ್ಮಭಾವ. ಸಿ, ದಿಸ್ ಟೈಪ್ ಆಫ್ ಎಮ್ಯಾನ್ಸಿಪೇಷನ್, ದಿಸ್ ಟೈಪ್ ಆಫ್ ಲಿಬರೇಷನ್, ದಿಸ್ ಟೈಪ್ ಆಫ್ ರಿಯಲೈಸೇಷನ್ ಆಫ್ ಟ್ರುತ್, ಬ್ರಹ್ಮ ನಿರ್ವಾಣಂ ಲಭಂತೆ, it is obtainable, it is possible to obtain this Brahma Nirvana. ಈ ಬ್ರಹ್ಮ ನಿರ್ವಾಣವನ್ನು ಪಡಿಬಹುದು, ಹೊಂದಬಹುದು. ಲಭಂತೆ, ವಿ ಕ್ಯಾನ್ obtain this in this birth itself. ಹೂ, ಯಾರು ಪಡೆಯಬಹುದು, ಯಾರು ಇದನ್ನ ಬ್ರಹ್ಮ ನಿರ್ವಾಣವನ್ನು ಹೊಂದಬಹುದು, ಯಾರು ಜೀವನ್ಮುಕ್ತತೆಯನ್ನು ಹೊಂದಬಹುದು, ಆತ್ಮ ಸಾಕ್ಷಾತ್ಕಾರವನ್ನು ಯಾರು ಗಳಿಸ್ಕೊಳ್ಬಹುದು ಅಂದರೆ ಕ್ಷೀಣಕಲ್ಮಷಾಹ ಋಷಯ, ಕ್ಷೀಣಕಲ್ಮಷರಾಗಿರ್ತಕ್ಕಂಥ ಅಂದ್ರೆ ಪಾಪರಹಿತರಾಗಿರ್ತಕ್ಕಂತಹ ಋಷಿಗಳು, ಚಿನ್ನದ್ವೈದ, ಎಲ್ಲ ಸಂಶಯಗಳನ್ನು ಕತ್ತರಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು, ಅಂದ್ರೆ ಋಷಿಗಳು ಅಂದ್ರೆ ಇಲ್ಲಿ ಸಾಧು ಸಜ್ಜನರು, ಸಾಧಕರು ಅಂತನೂ ಅರ್ಥ ಆಗುತ್ತೆ, ಮುನಿಗಳು ಅಂತ ಅರ್ಥ ಆಗುತ್ತೆ, ಆಧ್ಯಾತ್ಮ ಅಭಿರುಚಿ ಉಳ್ಳವರು ಅಂತನೂ ಅರ್ಥ ಆಗುತ್ತೆ, ಆಧ್ಯಾತ್ಮದಲ್ಲಿ ಸಾಧನೆ ಮಾಡ್ತಾ ಇರೋರು ಅಂತನೂ ಅರ್ಥ ಆಗುತ್ತೆ. ಋಷಯ ಅಂದ್ರೆ ಕೇವಲ ಬರೀ ಋಷಿ ಅಂತ ಮಾತ್ರ ಮೇಲ್ನೋಟದ ಅರ್ಥ ಅಲ್ಲ, ಕೇವಲ ಮುನಿ ಅಂತಂದ್ರೆ ಕೇವಲ ಕಾಡಿನಲ್ಲಿರ್ತಕ್ಕಂತಹ ಋಷಿಮುನಿಗಳು ಅಂತಲ್ಲ, ಸತತವಾದ ಮನನಶೀಲನಾದಂತಹ ಅಭ್ಯಾಸವನ್ನ ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಕ್ಕಂಥವನು ಮುನಿಯೇ. ಯಾರ್ಯಾರು ಮನನಶೀಲರಾಗಿದ್ದಾರೋ ಅವರೆಲ್ಲರೂ ಮುನಿಗಳೇ ಅಂತ ಅರ್ಥ, ಎಲ್ಲರೂ ಋಷಿಗಳೇ ಅಂತ ಅರ್ಥ. ಹಾಗಾಗಿ ಯಾರು ಕ್ಷೀಣಕಲ್ಮಷರಾಗಿದ್ದಾರೋ ಅಂದ್ರೆ ಪಾಪರಹಿತರಾಗಿದ್ದಾರೋ, ಚಿನ್ನದ್ವೈದ ತಮ್ಮ ಸಂಶಯಗಳನ್ನೆಲ್ಲ ಕತ್ತರಿಸ್ಕೊಂಡಿದ್ದಾರೋ, ಯಥಾತ್ಮನಃ, ಯಥಾತ್ಮನಃ ಅಂತಂದ್ರೆ ತಮ್ಮ ಮನಸ್ಸು, ಬುದ್ಧಿ, ಶರೀರ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೋ, ದೋಸ್ ಹ್ಯಾವ್ ಕಂಟ್ರೋಲ್ಡ್ ದೇರ್ ಮೈಂಡ್ ಅಂಡ್ ಸೆನ್ಸ್ ಅಂಡ್ ಬಾಡಿ ಆರ್ಗನ್ಸ್, ಆರ್ ಸೆನ್ಸ್ ಆರ್ಗನ್ಸ್ ಅಂಡ್ ದೇರ್ ಮೈಂಡ್. Those who can control their sense organs and mind, those who can exert control on their mind and intellect and sense organs. ಯಾರು ತಮ್ಮ ಬುದ್ಧಿ, ಮನಸ್ಸು, ಇಂದ್ರಿಯಗಳನ್ನ ಕೈವಶ ಮಾಡಿಕೊಂಡಿದ್ದಾರೋ, ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೋ ಅವರು ಯಥಾತ್ಮರು, ಯಥಾತ್ಮರು. ಸೊ ದೇ ಆರ್ ಯಥಾತ್ಮನಃ. ಕ್ಷೀಣಕಲ್ಮಷ, those who are devoid of passion, devoid of all sins, those who have given up all bad tendencies, those who have given up all evil tendencies, ಎಲ್ಲ ಪಾಪಗಳನ್ನ ಬಿಟ್ಟವರು ಕ್ಷೀಣಕಲ್ಮಷರು ಅಂದ್ರೆ ಪರಿಶುದ್ಧರಾದವರು ಅಂತ ಅರ್ಥ. ಚಿನ್ನದ್ವೈದ, ಸಂಶಯಗಳನ್ನು ಬಿಟ್ಟವರು, ದ್ವೈತ ಭಾವವನ್ನು ಬಿಟ್ಟವರು, ಇರೋದು ಒಂದೇ ವಸ್ತು ಜಗತ್ತಿನಲ್ಲಿ ಅನ್ನೋ ಭಾವದಲ್ಲಿ ಎಲ್ಲ ಸಂಶಯಗಳನ್ನ ಕತ್ತರಿಸಾಕಿರೋರು ಚಿನ್ನದ್ವೈದ ಅಂದ್ರೆ ಅದ್ವೈತ ಸ್ಥಿತಿ ಅರ್ಥ ಆಗಿರ್ತಕ್ಕಂಥವರು. ಮತ್ತು ಸರ್ವಭೂತ ಹಿತೇರತಃ, ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸ್ತಕ್ಕಂಥವರು, ಎಲ್ಲ ಪ್ರಾಣಿಗಳ ಹಿತವನ್ನ ಬಯಸ್ತಕ್ಕಂಥವರು, ಎಲ್ಲ ಪ್ರಾಣಿಗಳ ಯೋಗಕ್ಷೇಮವನ್ನ ಬಯಸ್ತಕ್ಕಂಥವರು. ಸರ್ವಭೂತ ಹಿತೇ ರತಃ, ಹಿತ ವೆಲ್ಫೇರ್, ಎಕ್ಸ್ಪೆಕ್ಟಿಂಗ್, ಡಿಸೈರಿಂಗ್ ದ ವೆಲ್ಫೇರ್ ಆಫ್ ಆಲ್ ಬೀಯಿಂಗ್ಸ್, ನಾಟ್ ಜಸ್ಟ್ ಮೈಸೆಲ್ಫ್. Expecting welfare of not just myself, not my own people, not just my father, my mother, my wife, my children, no. Expecting welfare andre always thinking of the welfare of all individuals. No dvesha here, that they are only mine, others are not mine, they are my enemies, these people are my friends. Let good things happen to them, let bad things happen to my enemies. Not like that. ಇಲ್ಲಿ ದ್ವೇಷ ಭಾವನೆಗೆ ಅವಕಾಶ ಇಲ್ಲ. ಕೇವಲ ನನ್ನವರು ಮತ್ತು ನಾನು ಅನ್ನೋ ಭಾವನೆಗೆ ಅವಕಾಶ ಇಲ್ಲ.
ಸಮಸ್ತ ಜಗತ್ತಿನ ಎಲ್ಲ ಲೋಕದ ಎಲ್ಲ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ, ಸುಖ ಬರಲಿ, ಹಿತ ಉಂಟಾಗಲಿ ಅನ್ನೋ ಭಾವ ಮನಸ್ಸಲ್ಲಿ ಬರಬೇಕು. ಅಂದ್ರೆ ನಮ್ದು ಮನಸ್ಸು ವಿಶಾಲವಾಗಬೇಕು. ಸಿ, ಅವರ್ ಮೈಂಡ್ ಶುಡ್ ಬಿಕಮ್ ಎ ಕಾಸ್ಮಿಕ್ ಮೈಂಡ್. ದಿ ಮೈಂಡ್ ಶುಡ್ ಎಕ್ಸ್ಪ್ಯಾಂಡ್. ದಿ ಮೈಂಡ್ ಅಟ್ ಲೀಸ್ಟ್ ಬೈ ಮೆಂಟಲಿ ಎಕ್ಸ್ಪೆಕ್ಟ್ ಗುಡ್ ಥಿಂಗ್ಸ್. See that let everybody be happy. Let there be no animosity with anybody in life. ಎಲ್ಲರಿಗೂ ಒಳ್ಳೇದಾಗಲಿ ಪರಮಾತ್ಮ ಅಂತ ನಾನು ಕೇಳೋದ್ರಲ್ಲಿ ಏನ್ ತಪ್ಪಿದೆ? ನಮ್ಮ ಸುಭಾಷಿತಗಳು, ವೇದಾಂತದಲ್ಲಿ ಬಂದಿರೋ ಉಕ್ತಿಗಳು ಇದನ್ನೇ ಹೇಳೋದು. ಸರ್ವೇ ಜನಾ ಸುಖಿನೋ ಭವಂತು ಹೇಳ್ತೇವೆ, ಲೋಕ ಸಮಸ್ತ ಸುಖಿನೋ ಭವಂತು. ಈ ಎಲ್ಲ ಸುಭಾಷಿತಗಳ ಅರ್ಥ ಏನು? ಸರ್ವಭೂತ ಹಿತೇ ರತಃ. ಸರ್ವೇ ಜನ ಸುಖಿನೋ ಭವಂತು ಮೀನ್ಸ್ ಸರ್ವಭೂತ ಹಿತೇ ರತಃ. ಸೊ ಇಟ್ ಇಸ್ ನಾಟ್ ಸಿಂಪ್ಲಿ ಡೈಲಿ ಐ ಶುಡ್ ಮಟರ್ ದ ಮಂತ್ರ ಲೈಕ್ ಎ ಪ್ಯಾರೆಟ್ ವಿಥೌಟ್ ಇನ್ವಾಲ್ವಿಂಗ್ ದ ಮೀನಿಂಗ್, ವಿಥೌಟ್ ಪ್ರಾಕ್ಟೀಸಿಂಗ್ ಇಟ್. ನಾನು ಜೀವನದಲ್ಲಿ ಮನಸ್ಸಿನಲ್ಲಿ ಅಳವಡಿಸ್ಕೊಳ್ಳದೆ ಬರೀ ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ರೆ ಏನು ಉಪಯೋಗ? ಸರ್ವೇ ಜನ ಸುಖಿನೋ ಭವಂತು, ಓಂ ಶಾಂತಿ ಶಾಂತಿ ಶಾಂತಿ, ಏನು ಉಪಯೋಗ? ಇಟ್ ವೋಂಟ್ ಸರ್ವ್ ಎನಿ ಪರ್ಪಸ್. ದಟ್ ಇಸ್ ವಾಟ್ ಲಾರ್ಡ್ ಇಸ್ ಹಿಂಟಿಂಗ್. ಸೊ ಯಾರು ನಿಜವಾದ ಅರ್ಥದಲ್ಲಿ ಸರ್ವಭೂತ ಹಿತೇರತರಾಗಿದ್ದಾರೋ ಅಂದ್ರೆ ಸಮಸ್ತ ಪ್ರಾಣಿ ಸಂಕುಲ, ಜೀವಿಗಳ ಸಂಕುಲದ ಅಭ್ಯುದಯವನ್ನು ಬಯಸ್ತಾ ಇದ್ದಾರೋ, ಯಾರಲ್ಲೂ ದ್ವೇಷ ಇಲ್ಲದೆ ಇರ್ತಕ್ಕಂಥವ್ರು, ಎಲ್ಲರ ಅಭ್ಯುದಯವನ್ನು ಬಯಸ್ತಕ್ಕಂಥವರು, ಪಾಪಗಳನ್ನ ಕಳ್ಕೊಂಡಿರ್ತಕ್ಕಂಥವರು, ದ್ವೇಷವನ್ನು ಕಳ್ಕೊಂಡಿರ್ತಕ್ಕಂಥವರು, ಅದ್ವೈತ ಸ್ಥಿತಿಯಲ್ಲಿ ಇರ್ತಕ್ಕಂಥವರು, ಸಂಶಯಗಳನ್ನ ಕತ್ತರಿಸ್ಕೊಂಡಿರ್ತಕ್ಕಂಥವರು, ಯತಿ ಸಮಾನರಾಗಿ ತಮ್ಮ ಇಂದ್ರಿಯಗಳನ್ನ, ತಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥವರು, ಅಂಥವರಿಗೆ ಬ್ರಹ್ಮ ನಿರ್ವಾಣಂ ಲಭಂತೆ. ಅವರಿಗೆ ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ನಿರ್ವಾಣ ಬದುಕಿರುವಾಗಲೇ ಆಗುವುದು ನಿಶ್ಚಿತ. ಬ್ರಹ್ಮ ನಿರ್ವಾಣ ಸಿಗತ್ತೆ ಅಂದ್ರೆ ದೇ ಆರ್ able to obtain that state of Brahma Nirvana, that is becoming a Jivan Mukta. You can be liberated now itself in this birth, even before you die. That is the point Lord is telling here. Brahma Nirvanam Labhanti. Same thing, he continues next. Kama krodha viyuktanam yatinam yatachedasam abhito brahma nirvanam vartate viditatmanam. Same shloka, previous shloka, continuation, further explanation. Previous ಶ್ಲೋಕದಲ್ಲಿ ಹೇಳಿದ್ದನ್ನು ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಇದ್ದಾನೆ ಭಗವಂತ ಬೇರೆ ಶಬ್ದಗಳ ಮೂಲಕ. ಕಾಮಕ್ರೋಧ ವಿಯುಕ್ತಾನಾಂ, ಹಿಂದೆ ಹೇಳಿದ ಮಾತೆ ರಾಗದ್ವೇಷ ಅಂತ ಹೇಳಿದ್ದೇ ಇಲ್ಲಿ ಕಾಮಕ್ರೋಧ. ಹಿಂದಿನ ಶ್ಲೋಕಗಳಲ್ಲಿ ಬಂದಿದೆಯಲ್ಲ ಅದೇ ವಿಷಯವನ್ನು. ಯಾರು ಕಾಮಕ್ರೋಧಗಳನ್ನು ಬಿಟ್ಟಿದ್ದಾರೋ, those who have conquered their desires, lust and anger. It is difficult. ಅವರು ವೇಗ ತಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಆದರೆ ಇಫ್ ಯು ಕ್ಯಾನ್ ಕಂಟ್ರೋಲ್ ಅಂಡ್ ದೆನ್ ಕಾನ್ಕರ್, ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ. So, by giving up anger, passion, lust and conquering our own mind, yati chetasam, ನಮ್ಮ ಮನಸ್ಸನ್ನು ನಾವೇ ಗೆದ್ದುಕೊಂಡ್ರೆ, ನಮ್ಮ ಮನಸ್ಸಲ್ಲಿರೋ ಕಾಮ ಮತ್ತು ಕ್ರೋಧವನ್ನು ನಾವು ಬಿಡ್ತಾ ಹೋದ್ರೆ, ಬಿಟ್ಬಿಟ್ರೆ ಏನಾಗುತ್ತೆ? ಅಭೀತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮಾನ. ನಾವು ನಮ್ಮಲ್ಲಿ ಎಲ್ಲವನ್ನು ಬಿಡ್ತಾ ಹೋದ್ರೆ, ಮನಸ್ಸನ್ನು ಗೆಲ್ತಾ ಹೋದ್ರೆ, ಕಾಮಕ್ರೋಧಗಳನ್ನು ಬಿಡ್ತಾ ಹೋದ್ರೆ, ನಿಶ್ಚಯವಾಗಿ ಈ ಜನ್ಮದಲ್ಲಿ ನಾವೇನಾಗ್ತೇವೆ? ವಿದಿತಾತ್ಮಾನ. ನಮಗೆ ಸಾಕ್ಷಾತ್ಕಾರ ಬರೋದಕ್ಕೆ ಯಾವ ತೊಂದರೆ ಇಲ್ಲ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ತೊಂದರೆ ಇಲ್ಲ, ಆತ್ಮನ ಅನುಭವ, ಆತ್ಮನ ಕೃಪೆಯಿಂದ ಆಗಲಿಕ್ಕೆ ಯಾವ ತೊಂದರೆ ಇಲ್ಲಪ್ಪ ಅಂತ ಹೇಳ್ತಾ ಇದ್ದೇನೆ ಭಗವಂತ.
ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ವಿದಿತಾತ್ಮಾನಾಂ. ವಿದಿತಾತ್ಮಾನಾಂ ಅಂತಂದ್ರೆ ಆ ಬ್ರಹ್ಮ ವಸ್ತುನಿಷ್ಠವಾಗಿರ್ತಕ್ಕಂಥ ತತ್ವವನ್ನ ನೇರವಾಗಿ ಅರ್ಥಕೊಳ್ಳೋದು, ಅನುಭವಕ್ಕೆ ತರೋದು ಅಂತ. ಅಂದ್ರೆ ಟು ದ ಒನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸ್ಪೀರಿಯನ್ಸ್ ದ ರಿಯಾಲಿಟಿ, ಹೂ ಆಕ್ಚುಲಿ ಐ ಆಮ್, ದ ರಿಯಲ್ ನೇಚರ್, reality, satya, the truth, absolute truth. So when you reach that state, abhito brahma nirvanam vartate. Abhito means everywhere he will see only Brahma Swarupa. The one who has become Brahma Bhuta, he will see only Brahma everywhere ಅಂತ ಅರ್ಥ. ಹಿಂದ್ಗಡೆ ಹೇಳಿದ ಹಾಗೆ ಪಂಡಿತ ಸಮದರ್ಶಿನ ಶ್ಲೋಕದಲ್ಲಿ ಅದೇ ಅರ್ಥವನ್ನು ಇಲ್ಲಿ ಕೊಡ್ತಾ ಇದ್ದ. ಪಂಡಿತ ಸಮದರ್ಶನ ಶ್ಲೋಕ ಇದೆಯಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಹಸ್ತಿನಿ ಶಿವಶೈವ ಶುಭಾಕೇಶ ಪಂಡಿತ ಸಮದರ್ಶಿನ, ಅದೇ ಅರ್ಥ ಇಲ್ಲಿ ಬರುವ ಹಾಗೆ. ಜ್ಞಾನಿಯಾಗಿರ್ತಕ್ಕಂತಹ ವಿದಿತಾತ್ಮ ಅಂತಂದ್ರೆ ಸಾಕ್ಷಾತ್ಕಾರ ಹೊಂದಿರತಕ್ಕಂತಹ ವ್ಯಕ್ತಿ ಎಂತಹ ವ್ಯಕ್ತಿ? ಕಾಮಕ್ರೋಧಗಳನ್ನು ಬಿಟ್ಟಿರ್ತಕ್ಕಂಥವನು, ಮನಸ್ಸನ್ನು ಗೆದ್ಕೊಂಡಿರ್ತಕ್ಕಂಥವನು, ಅಂತಹ ಯತಿ, ಅಂತಹ ವ್ಯಕ್ತಿ, ಅಂತಹ ಮುನಿ, ಅಂತಹ ಋಷಿಗೆ ಎಲ್ಲವೂ ಬ್ರಹ್ಮಮಯವಾಗಿರುತ್ತೆ. ಅಭೀತೋ ಬ್ರಹ್ಮ ನಿರ್ವಾಣಂ ವರ್ತತೆ. ಅಭೀತೋ ಮೀನ್ಸ್ ಎವ್ರಿವೇರ್ ಹಿ ವಿಲ್ ಸಿ ಓನ್ಲಿ ಬ್ರಹ್ಮ. ಅಂದ್ರೆ ಆತ ಬ್ರಹ್ಮ ಸ್ವರೂಪನಾಗೇ ಆಗ್ಬಿಟ್ಟಿದ್ದಾನಲ್ಲ, ಬ್ರಹ್ಮವನ್ನು ತಿಳ್ಕೊಂಡು ಬ್ರಹ್ಮನೇ ಆಗ್ಬಿಟ್ಟಿದ್ದಾನೆ ಅಂದ್ರೆ ಆ ಅರ್ಥದಲ್ಲಿ. ಆ ಶ್ಲೋಕದ ಭಾವ ಹಿಂದಿನ ಸಲ ಹೇಳಿದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ಪಂಡಿತ ಸಮದರ್ಶಿನಾಹ, ಎಲ್ಲೆಲ್ಲೂ ಒಂದೇ ವಸ್ತುವನ್ನು ಅವರು ಅನುಭವಿಸ್ತಾರೆ. ಎಲ್ಲ ವಸ್ತುಗಳು ಒಂದೇ ಅಂತ ಅವ್ರು ಹೇಳಲ್ಲ. ನಾಯಿ ಬೇರೆನೆ, ಆನೆ ಬೇರೆನೆ, ಒಬ್ಬ ಚಾಂಡಾಲ ಬೇರೆ, ಒಬ್ಬ ಗೌರವಾನ್ವಿತನಾದಂತಹ ಶಾಸ್ತ್ರಾಧ್ಯಯನ ಮಾಡಿರ್ತಕ್ಕಂಥ ಬ್ರಾಹ್ಮಣನೇ ಬೇರೆ. ಹೌದಾ? ಅವರೆಲ್ಲ ಒಂದೇ ಅಂತ ಹೇಳಲ್ಲ, ಆದ್ರೆ ಎಲ್ಲರಲ್ಲೂ ಒಂದೇ ವಸ್ತು ಇದೆ. ನಿಜವಾದ ಅರ್ಥದಲ್ಲಿ ಅವರು ಸರ್ವಭೂತೈತೇರತರಾಗಿರುತ್ತಾರೆ, ಸಮದರ್ಶಿಯಾಗಿರುತ್ತಾರೆ. ಅದೇ ಭಾವ ಇಲ್ಲಿ, ಅದೇ ಭಾವ ಇದೆ. ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿಧೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. So the yogis or the ascetics, rishis or munis who are free from lust and anger and of stable mind and who have realized about Brahman, they see Brahman everywhere. That is the meaning. ಅವರು ಬ್ರಹ್ಮಸ್ವರೂಪರಾಗಿ ಎಲ್ಲೆಲ್ಲೂ ಬ್ರಹ್ಮವನ್ನೇ ನೋಡ್ತಾರೆ ಅಂದ್ರೆ ಅರ್ಥ ಏನ್ರಿ? ಅವರ ಮನಸ್ಸು ಸದಾ ಆ ಭಾವದಲ್ಲಿ ಮುಳುಗಿರುತ್ತೆ ಅಂತ. ದೇಹ ವ್ಯವಹಾರದಲ್ಲಿದ್ದರೂ, ಈ ಶರೀರ ವ್ಯವಹಾರದಲ್ಲಿದ್ದರೂ ಸಹಿತ ಮನಸ್ಸಲ್ಲಿ ನಿಜವಾಗ್ಲೂ ಅವರಿಗೆ ಯಾವ ದುಃಖವೂ ಇಲ್ಲ. ಆ ಶಾಂತಿ ಬಂದಿರುತ್ತೆ, ಪರಮಶಾಂತಿಯನ್ನು ಹೊಂದಿರತಕ್ಕಂಥ ಸ್ಥಿತಿ. ಪರಮಶಾಂತಿಯನ್ನು ಹೊಂದಿರೋ ಸ್ಥಿತಿ ಅಂದ್ರೆ ಬ್ರಹ್ಮಭಾವ. ಗುರುಗಳ ಸಂಕಲ್ಪ ಇವತ್ತಿಗೆ ಇಲ್ಲಿಗೆ ಮುಗಿತಾ ಇದೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹರಿ ಓಂ ತತ್ಸತ್. ನಮೋ ಭಗವತೆ ವಿರಾಟೇಶ್ವರಾಯ.